ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ಮುರಳಿ ಡೇಟ್ September 18, 2022. ಪ್ರಾತಃ ಮುರಳಿ ಅವ್ಯಕ್ತ ಬಾಬ್ದಾದ ರಿವೈಸ್ ಕೋರ್ಸ್ April 15, 1992. April 15, 1992. ಬ್ರಾಹ್ಮಣೋं की दो निशानियाँ. ಬ್ರಾಹ್ಮಣರ ಎರಡು ಲಕ್ಷಣಗಳು ಅಥವಾ ಗುರುತುಗಳು ಅಥವಾ ಚಿಹ್ನೆ ಯಾವುದಿರ್ಬೋದು? ಬ್ರಾಹ್ಮಣರ ಎರಡು ಚಿಹ್ನೆಗಳು ಯಾವುದು? ಮಂಜಕ್ಕ ಹೇಳಬಾರ್ದು, ಮಂಜಕ್ಕ ಕೇಶನ ಹೇಳಬಾರ್ದು, ಬೇರೆ ಯಾರು? ನಿಶ್ಚಯ और ವಿಜಯ. ನಿಶ್ಚಯ ಹಾಗೂ विजय. आज बाप दादा चारों ओर के ब्राह्मण बच्चों की विशेष दो निशानियां देख रहे हैं. ब्राह्मण अर्थात निश्चय बुद्धि और निश्चय बुद्धि अर्थात विजयी. तो हर एक ब्राह्मण निश्चय बुद्धि कहाँ तक बने हैं और विजयी कहाँ तक बने हैं. ಈ ದಿನ ಬಾಬ್ದಾದ ನಾಲ್ಕು ಕಡೆ ಇರುವಂಥ ಬ್ರಾಹ್ಮಣ ಮಕ್ಕಳಲ್ಲಿ ವಿಶೇಷ ಎರಡು ಲಕ್ಷಣಗಳನ್ನು ನೋಡುತ್ತಿದ್ದಾರೆ. ಬ್ರಾಹ್ಮಣರು ಎಂದರೇನೆ ನಿಶ್ಚಯ ಬುದ್ಧಿ ಉಳ್ಳಂಥವರು, ಹಾಗೂ ನಿಶ್ಚಯ ಬುದ್ಧಿ ಇದೆ ಅಂತಂದರೆ ಅಲ್ಲಿ ವಿಜಯ ಅನ್ನೋದು ಇದ್ದೇ ಇರುತ್ತದೆ. ಆದ್ದರಿಂದ ಪ್ರತಿಯೊಬ್ಬ ಬ್ರಾಹ್ಮಣ ಆತ್ಮರಲ್ಲಿ ಎಲ್ಲಿಯವರೆಗೂ ನಿಶ್ಚಯ ಬುದ್ಧಿ ಆಗಿದ್ದಾರೆ ಹಾಗೂ ಎಲ್ಲಿಯವರೆಗೂ ಇವರು ವಿಜಯಿಗಳಾಗಿದ್ದಾರೆ ಅಂತ ತಂದೆ ಈ ದಿನ ನೋಡ್ತಿದ್ದಾರೆ. क्योंकि ब्राह्मण जीवन का फाउंडेशन है निश्चय, और निश्चय का परिणाम है विजय. तो निश्चय और विजय दोनों की परसेंटेज एक है या अंतर है? रिजल्ट क्या देखिए. ಬಾಬಾ ಹೇಳ್ತಿದ್ದಾರೆ, ಏಕೆಂದರೆ ಬ್ರಾಹ್ಮಣರ ಫೌಂಡೇಶನ್ ಅಥವಾ ಬುನಾದಿಯೇ ಆಗಿದೆ ನಿಶ್ಚಯ, ಹಾಗೂ ನಿಶ್ಚಯದ ಆಧಾರ ಅಥವಾ ನಿಶ್ಚಯದ ಪ್ರತಿಫಲವೇ ಏನಾಗಿದೆ? ವಿಜಯ ಅಂತ ಹೇಳ್ತಿದ್ದಾರೆ. ನಿಶ್ಚಯ ಹಾಗೂ ವಿಜಯ ಇಲ್ಲಿವರೆಗೂ ನಮ್ಮ ಜೀವನದಲ್ಲಿ ಏಕರಸವಾಗಿ ಒಂದೇ ರೀತಿ ಇದೆಯಾ ಅಥವಾ ಅದರಲ್ಲೂ ಕೂಡ ಪರ್ಸೆಂಟೇಜ್ ಆಗಿದೆಯಾ? ನಿಶ್ಚಯವೂ ಇದೆ ಹಾಗೂ ವಿಜಯವೂ ಕೂಡ ನಮ್ಮ ಜೀವನದಲ್ಲಿ ಇದೆ ಅಂತ ಹೇಳಿದ್ದೀರೋ ಅಥವಾ ಇದರಲ್ಲಿ ಪರ್ಸೆಂಟೇಜಲ್ಲಿ ಅಂತರವಿದೆಯೋ ಅಂತ ಕೇಳುತ್ತಿದ್ದಾರೆ ಬಾಬಾ. ರಿಸಲ್ಟ್ ಏನು ನೋಡಿರಬಹುದು ಅಂತ. निश्चय की परसेंटेज सभी ज़्यादा अनुभव करते हैं और विजय की परसेंटेज निश्चय से कम अनुभव करते हैं. ಅದೇ ಪರಿಣಾಮದಲ್ಲಿ ಬಾಬಾ ಏನು ನೋಡ್ತಿದ್ದಾರೆ ಅಂತಂದರೆ, ನಿಶ್ಚಯದಲ್ಲಿ ಎಲ್ಲರೂ ಕೂಡ ತುಂಬ ಚೆನ್ನಾಗಿದೆ. ನಿಶ್ಚಯ ಅಂತ ಬಂದಾಗ ಅದರ ಪರ್ಸೆಂಟೇಜ್ ಜಾಸ್ತಿ ಇದೆ. ನಾವೇನೇ ಕಾರ್ಯ ಮಾಡಬೇಕಂದ್ರೂ ಕೂಡ ತುಂಬ ಚೆನ್ನಾಗಿ ದೃಢ ಸಂಕಲ್ಪ ಮಾಡ್ತೀವಿ, ನಿಶ್ಚಯವನ್ನು ಕೂಡ ನಾವು ಮಾಡ್ಕೊಳ್ತೀವಿ, ಇದು ಮಾಡಲೇಬೇಕು ಅಂತ. ಅದರ ಪರಿಣಾಮ ನೋಡಿದ್ರೆ ಅದರಲ್ಲಿ ವಿಜಯದ ಪರಿಣಾಮ ಸ್ವಲ್ಪ ಕಡಿಮೆ ಆಗ್ತಿದೆ. ನಿಶ್ಚಯ ಎಷ್ಟೊಂದು ಇದೆಯೋ ಅಷ್ಟು ಪರ್ಸೆಂಟೇಜಲ್ಲಿ ವಿಜಯ ಅನ್ನೋದು ಅನುಭವ ಆಗ್ತಿಲ್ಲ. जब किसी से भी पूछते हैं कि निश्चय कितना है तो सब कहते हैं 100% है, और निश्चय की निशानी विजय कितनी है उसमें 100% कहेंगे. ಬಾಬಾ ಹೇಳ್ತಿದ್ದಾರೆ, ನಿಮ್ಮೆಲ್ಲರಿಗೂ ಕೂಡ ಎಷ್ಟು ನಿಶ್ಚಯ ಇದೆ ಅಂತ ಕೇಳಿದ್ರೆ ಎಲ್ಲರೂ ಏನು ಹೇಳ್ತೀರಿ? 100%. ನಮ್ಮ ಮೇಲೆ ನಮಗೆ ನಿಶ್ಚಯ ಇದೆ, ತಂದೆ ಮೇಲೆ ನಿಶ್ಚಯ ಇದೆ, ನಾವು ಮಾಡ್ತಾ ಇರೋದು ಪಾತ್ರ ಅಂತ ಕೂಡ ನಿಶ್ಚಯ ಇದೆ ಅಂತ ಪ್ರತಿಯೊಂದು ನಿಶ್ಚಯದಿಂದನೇ ನಾವು ಹೇಳ್ತೀವಿ. ಆದರೆ ನಿಶ್ಚಯದಿಂದ ನಾವು ಮಾಡುವಂಥ ಕಾರ್ಯ ಏನಿದೆ ಅದರಲ್ಲಿ ವಿಜಯ ಎಷ್ಟು ಪರ್ಸೆಂಟೇಜ್ ಇದೆ ಅಂತಂದರೆ ಆವಾಗಲೂ 100% ಅಂತ ಹೇಳ್ತೀವ. आपका स्लोगन है निश्चय बुद्धि विजयंती. फिर निश्चय और विजय में अंतर क्यों? ತಮ್ಮ ಸ್ಲೋಗನ್ನು ಕೂಡ ಏನಾಗಿದೆ? ನಿಶ್ಚಯ ಬುದ್ಧಿ ವಿಜಯಂತಿ. ಯಾರಲ್ಲಿ ನಿಶ್ಚಯ ಇರುತ್ತದೆಯೋ ಅವರಿಗೆ ವಿಜಯ ಅವಶ್ಯವಾಗಿ ಪ್ರಾಪ್ತಿಯಾಗುತ್ತದೆ ಅಂತ ಅದರ ಅರ್ಥ. ಹಂಗಂದ ಮೇಲೆ ಇಲ್ಲಿ ನಿಶ್ಚಯ ಹಾಗೂ ವಿಜಯದಲ್ಲಿ ಅಂತರ ಯಾಕೆ ಇದೆ ಅಂತ ಕೇಳ್ತಿದ್ದಾರೆ ಬಾಬಾ. निश्चय और विजय दोनों निशानियां समान होनी चाहिए ना, लेकिन अंतर क्यों? इसका कारण क्या? ನಿಶ್ಚಯ ಹಾಗೂ ವಿಜಯ ಎರಡು ಹೆಂಗಿರಬೇಕು? ಸಮಾನವಾಗಿರಬೇಕಲ್ವ. ಆದರೆ ಇವೆರಡರಲ್ಲಿ ಅಂತರ ಯಾಕಿದೆ, ಅದಕ್ಕೆ ಕಾರಣ ಏನು ಅಂತ ಕೇಳುತ್ತಿದ್ದಾರೆ. ಏನು ಕಾರಣ? ನಿಶ್ಚಯ ಇದ್ದರೂ
ವಿಜಯ ಸಿಗ್ತಿಲ್ಲ, ಅದಕ್ಕೆ ಕಾರಣ ಏನು ಅಂತ ಕೇಳ್ತಿದ್ದಾರೆ. ಏನು ಕಾರಣ? ಹುಡುಗಾಟಿಕೆತನ. ಇನ್ನು ಇನ್ನು ದೇಹಾಭಿಮಾನ. ನೋಡಿ ಬಾಬಾ ಹೇಳ್ತಿದ್ದಾರೆ, कोई भी फाउंडेशन जब पक्का किया जाता है तो उस स्थान को चारों ओर अटेंशन देकर पक्का किया जाता है. अगर चारों ओर में से एक कोना भी कमज़ोर रह जाए तो पक्का रहेगा या हिलता रहेगा. ऐसे ही निश्चय का फाउंडेशन चारों ओर अर्थात विशिष्ट 4 बातों का संपूर्ण निश्चय चाहिए. वह 4 बातें पहले भी सुनाई है. ನೋಡಿ ಬಾಬಾ ಹೇಳ್ತಿದ್ದಾರೆ, ಹೀಗೆ ನಾವೊಂದು ಬುನಾದಿ ಹಾಕಬೇಕು ಅಂತಂದರೆ ಫಸ್ಟ್ ಏನು ಮಾಡ್ತಾರೆ ಹೇಳಿ? ನೆಲ ಏನು ಮಾಡ್ತಾರೆ? ಈಕ್ವಲ್ ಮಾಡ್ಕೊಳ್ತಾರೆ. ಆಮೇಲೆ ಬುನಾದಿಯೂ ಕೂಡ ಏನು ಮಾಡ್ತಾರೆ? ಸಮವಾಗಿ ಹಾಕ್ತಾರೆ. ಹೆಚ್ಚು ತಗ್ಗುಗಳು ಹಾಕ್ತಾರೆ ಇಲ್ಲ, ಎಲ್ಲವೂ ಕೂಡ ಸಮಾನವಾಗಿದ್ದಂಗೆ ಮೆಷರ್ಮೆಂಟ್ ತಗೊಂಡು ನೀಟಾಗಿ ಮಾಡ್ತಾರಲ್ವ. ಒಂದು ವೇಳೆ ಒಂದು ಕೋಣೆಯಲ್ಲಿ ಏನಾದರೂ ಕಡಿಮೆ ಆಯಿತು ಅಂತಂದರೆ ಅದು ಫೌಂಡೇಶನ್ನು ಸ್ಥಿರವಾಗಿರುತ್ತಾ ಇಲ್ಲ ಅಸ್ಥಿರವಾಗಿರುತ್ತಾ ಅಂತ ಕೇಳುತ್ತಾರೆ ಬಾಬು. ಅಸ್ಥಿರವಾಗಿರುತ್ತಲ್ವ. ಅದೇ ರೀತಿ ತಮ್ಮಲ್ಲೂ ಕೂಡ ಅಷ್ಟೇ ನಿಶ್ಚಯದ ಫೌಂಡೇಶನ್ 4 ಮಾತಿನಲ್ಲಿ ಸಂಪೂರ್ಣವಾಗಿರಬೇಕು ಅಂತ ಬಾಬಾ ಹೇಳ್ತಿದ್ದಾರೆ. 4 ಮಾತಿನಲ್ಲಿ ಸಂಪೂರ್ಣ ನಿಶ್ಚಯ ಅನ್ನೋದು ನಮಗೆ ಇರಬೇಕು. ಅದರಲ್ಲಿ ನಿಶ್ಚಯದ ಫೌಂಡೇಶನ್ ಅನ್ನೋದು ನಿಂತುಕೊಳ್ಳುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ. ಆ 4 ಮಾತುಗಳು ಮೊದಲು ನಾನು ತಿಳಿಸಿದ್ದೆ ಅಂತ ಹೇಳ್ತಿದ್ದಾರೆ ಬಾಬಾ. ಏನಿರ್ಬೋದು ಆ 4 ಮಾತುಗಳು? ಎಲ್ಲರಿಗೂ ಗೊತ್ತಿದೆ. ಇನ್ನು 4 ಮಾತುಗಳ ಮೇಲೆ ನಿಶ್ಚಯ ಇರಬೇಕು ನಮಗೆ. ಸ್ವಯಂವು, ತಂದೆ, ಡ್ರಾಮಾ, परिवार. एक तो बाप में संपूर्ण निश्चय जो है जैसा है, जो श्रीमत जैसे बाप की दी हुई है उसी विधि पूर्वक यथार्थ जानना, मानना और चलना. जानना, मानना और चलना. ಒಂದಂತೂ ತಂದೆ ಮೇಲೆ ಸಂಪೂರ್ಣ ನಿಶ್ಚಯ. ತಂದೆ ಮೇಲೆ ಸಂಪೂರ್ಣ ನಿಶ್ಚಯ ಅಂತಂದರೆ ಹೊರಗಿನವ್ರಿಗೂ ಗೊತ್ತು ಇವ್ರು ನನ್ನ ತಂದೆನೇ ಅಂತ, ಅಥವಾ ಅವರೊಂದು ಸಂಬಂಧದಲ್ಲೂ ಕೂಡ ನೆನಪು ಮಾಡುತ್ತಾರೆ. ಆದರೆ ಬಾಬಾ ಹೇಳ್ತಾರೆ ಅಷ್ಟೇ ಅಲ್ಲ, ತಂದೆ ಮೇಲೆ ನಿಶ್ಚಯ ಅಂತ ಅಂದರೆ ಅವ್ರು ಹೇಳಿರುವಂತಹ ಮಾತು ಅಥವಾ ಅವರು ತಿಳಿಸುವಂತಹ ಶ್ರೀಮತ ಏನಿದೆಯೋ ಅದನ್ನು ವಿಧಿಪೂರ್ವಕವಾಗಿ ಯಥಾರ್ಥವಾಗಿ ತಿಳಿದುಕೊಂಡು, ಮೊಟ್ಟ ಮೊದಲು ತಿಳಿದುಕೊಳ್ಳುವುದು, ಎರಡನೇದು ಒಪ್ಪಿಕೊಳ್ಳುವುದು, ಮೂರನೇದು ಅದರಂತೆ ನಡೆಯುವುದು. ಈ ಮೂರೂ ಕೂಡ ಜೀವನದಲ್ಲಿ ಧಾರಣೆ ಆದಾಗ ಮೊಟ್ಟ ಮೊದಲನೇದೇನು ತಂದೆ ಮೇಲೆ ನಿಶ್ಚಯ ಇದೆಯೋ ಅದು ಸಂಪೂರ್ಣವಾಗಿ ನಮ್ಮಲ್ಲಿ ಇದ್ದಂಗೆ. ತಂದೆ ಏನು ಹೇಳುತ್ತಾರೋ ಅದನ್ನು ಮೊಟ್ಟ ಮೊದಲು ತಿಳ್ಕೊಳ್ಳಬೇಕು, ಎರಡನೇದು ಒಪ್ಪಿಕೊಳ್ಳಬೇಕು, ಮೂರನೇದು ಅದರಂತೆ ನಡೀಬೇಕು. दूसरी बात, अपने श्रेष्ठ स्वमान संपन्न श्रेष्ठ भाग्यवान आत्मा स्वरूप को जानना, मानना और चलना. अपने श्रेष्ठ स्वमान संपन्न श्रेष्ठ भाग्यवान आत्मा स्वरूप को जानना, मानना और चलना. ಮತ್ತೆರಡನೇದೇನು ಅಂತಂದರೆ ತಮ್ಮ ಶ್ರೇಷ್ಠ ಸ್ವಮಾನ ಸಂಪನ್ನ ಶ್ರೇಷ್ಠ ಭಾಗ್ಯವಂತ ಆತ್ಮದ ಸ್ವರೂಪವನ್ನು, ತಮ್ಮ ಶ್ರೇಷ್ಠ ಸ್ವಮಾನ ಸಂಪನ್ನ ಶ್ರೇಷ್ಠ ಭಾಗ್ಯವಾನ ಆತ್ಮದ ಸ್ವರೂಪವನ್ನು ತಿಳಿದುಕೊಳ್ಳಬೇಕು, ಒಪ್ಪಿಕೊಳ್ಳಬೇಕು, ಅದರಂತೆ ನಡೀಬೇಕು. ಹೊರಗಡೆ ಕೂಡ ಗೊತ್ತಲ್ವ, ನಾವು ಕೂಡ ಆತ್ಮ ಅಂತ ಹೊರಗಿನವರು ಒಪ್ಕೊಳ್ತಾರೆ. ಆದರೆ ನೀವು ಸಾಧಾರಣವಾಗಿರುವಂಥ ಆತ್ಮ ಅಲ್ಲ, ಅತಿ ಶ್ರೇಷ್ಠವಾಗಿರುವಂಥ ಸ್ವಮಾನ ಸಂಪನ್ನ ಭಾಗ್ಯವಂತರು. ಈ ಥರ ನಾವು ಏನು ಮಾಡಬೇಕು, ನಮ್ಮನ್ನು ನಾವು ಸ್ವೀಕಾರ ಮಾಡಬೇಕು. ನಾನೆಂಥ ಆತ್ಮ? ಅತಿ ಶ್ರೇಷ್ಠ ಆತ್ಮ, ಅತಿ ಭಾಗ್ಯವಾನ ಆತ್ಮ ಅಂತೇಳಿ ಯಾವುದೆಲ್ಲ ಸ್ವಮಾನಗಳು ಸಹ ಬಾಬು ನಮಗೆ ಕೊಟ್ಟಿದ್ದಾರೋ ಅದನ್ನು ಸಂಪೂರ್ಣವಾಗಿ ನಾವು ತಿಳಿದುಕೊಂಡು ಸ್ವೀಕರಿಸಬೇಕು. तीसरी बात, अपने श्रेष्ठ ब्राह्मण परिवार को यथार्थ विधि से जैसे है वैसे जानना, मानना और चलना. ಮತ್ತು ಮೂರನೇದೇನು ಅಂತಂದರೆ ತಮ್ಮ ಶ್ರೇಷ್ಠ ಬ್ರಾಹ್ಮಣ ಪರಿವಾರವನ್ನು,
ಯಥಾರ್ಥ ವಿಧಿಯಿಂದ ಹೆಂಗಿದ್ದಾರೋ ಹಾಗೆ ಅರ್ಥ ಮಾಡಿಕೊಳ್ಳುವುದು, ಒಪ್ಪಿಕೊಳ್ಳುವುದು, ನಡೆಯುವುದು. ಬ್ರಾಹ್ಮಣ ಪರಿವಾರದಲ್ಲಿ ಅನೇಕ ಆತ್ಮರು ಅನೇಕ ಸಂಸ್ಕಾರದಲ್ಲಿ ಕೂಡಿರುವಂಥವ್ರು ಇರ್ತಾರೆ. ಪ್ರತಿಯೊಬ್ಬರೂ ಕೂಡ ಅವ್ರು ಹೆಂಗಿದ್ದಾರೋ ಹಾಗೆ ನಾವು ಅವ್ರನ್ನ ಏನು ಮಾಡಬೇಕು, ಒಪ್ಪಿಕೊಳ್ಳಬೇಕು ಅಂತ ಬಾಬಾ ಹೇಳ್ತಿದ್ದಾರೆ. चौथी बात, सारे कल्प के अंदर इस श्रेष्ठ पुरुषोत्तम युग व समय को उसी महत्व से जानना, मानना और चलना. ನಾಲ್ಕನೇ ಮಾತು, ಪೂರ್ತಿ ಕಲ್ಪದ ಒಳಗೆ ಈ ಶ್ರೇಷ್ಠ ಪುರುಷೋತ್ತಮ ಯುಗ ಅಥವಾ ಸಮಯದ ಮಹತ್ವವನ್ನು ತಿಳಿದುಕೊಂಡು, ಈ ಸಮಯದ ಮಹತ್ವವನ್ನು ತಿಳಿದುಕೊಳ್ಳುವುದು, ಒಪ್ಪಿಕೊಳ್ಳುವುದು, ನಡೆದುಕೊಳ್ಳುವುದು ಅಂತ ಬಾಬಾ ಹೇಳ್ತಿದ್ದಾರೆ. ಸಮಯದ ಮಹತ್ವವನ್ನು ತಿಳಿದು ನಡೆಯಬೇಕು ಅಂತ ತಿಳಿಸ್ತಿದ್ದಾರೆ ಬಾಬಾ. इन चारों बातों में जो अटल निश्चय बुद्धि है और चारों में संपन्न परसेंटेज है तो उसको कहेंगे संपूर्ण यथार्थ निश्चय बुद्धि. ಯಾರು ಈ ನಾಲ್ಕು ಮಾತಿನಲ್ಲಿ ಅಟಲ ನಿಶ್ಚಯ ಬುದ್ಧಿಯವರಾಗಿರುತ್ತಾರೋ ಹಾಗೂ ಈ ನಾಲ್ಕದರಲ್ಲೂ ಕೂಡ ಸಂಪನ್ನ ಪರ್ಸಂಟೇಜ್ ಅಂದರೆ ಎಲ್ಲದರಲ್ಲೂ ಕೂಡ ಎಷ್ಟಿರಬೇಕು, 100% ಯಾರು ಇಟ್ಕೊಳ್ತಾರೋ ಅವರೇ ಸಂಪೂರ್ಣ ಯಥಾರ್ಥ ನಿಶ್ಚಯ ಬುದ್ಧಿ ಇರುವಂಥವ್ರು ಅಂತ ಬಾಬಾ ಹೇಳ್ತಾರೆ. ಇಲ್ಲಿವರೆಗೆ ನಮ್ಗೆ ಇಷ್ಟೇ ಗೊತ್ತಿತ್ತು, ಪರಮಾತ್ಮನ ಮೇಲೆ ನಿಶ್ಚಯ, ಸ್ವಯಂ ಮೇಲೆ ನಿಶ್ಚಯ, ಬ್ರಾಹ್ಮಣ ಪರಿವಾರ, ಡ್ರಾಮಾ ಅಂತ. ಆದರೆ ಅದರ ಮೇಲೆ ಯಾವ ರೀತಿ ನಿಶ್ಚಯ ಅಂತ ಗೊತ್ತಿರಲಿಲ್ಲ. ಬಾಬಾ ಹೇಳಿದ್ರಲ್ಲ, ಮೊಟ್ಟ ಮೊದಲನೇದೇದು ತಂದೆ ಮೇಲೆ ಸಂಪೂರ್ಣ ನಿಶ್ಚಯ ಅಂದರೆ ಏನು, ತಂದೆ ಹೇಳುವಂಥ ಮಾತಿನ ಮೇಲೆ ನಿಶ್ಚಯ, ಶ್ರೀಮತದ ಮೇಲೆ ನಿಶ್ಚಯ. ಎರಡನೇದು ಆತ್ಮದ ಮೇಲೆ ನಿಶ್ಚಯ ಅಂತಂದರೆ ಆತ್ಮದ ಯಾವ ಶ್ರೇಷ್ಠ ಸ್ವಮಾನವಿದೆಯೋ, ಸ್ವಮಾನದಿಂದ ಕೂಡಿರುವಂಥ ಶ್ರೇಷ್ಠ ಸ್ವರೂಪ ಏನಿದೆಯೋ ಆತ್ಮದು, ಅದನ್ನು ಒಪ್ಪಿಕೊಳ್ಳುವುದು. ಇನ್ನು ಮೂರನೇದೇನು, ಬ್ರಾಹ್ಮಣ ಪರಿವಾರ ಹೆಂಗಿದ್ದಾರೋ ಹಾಗೆ ಅವರನ್ನು ಒಪ್ಪಿಕೊಳ್ಳುವುದು. ನಾಲ್ಕನೇ ಮಾತು ಡ್ರಾಮಾ ಅಂತಂದರೆ ಈ ಸಮಯದ ಮಹತ್ವವನ್ನು ತಿಳಿದು ನಡಿಬೇಕು ಅಂತ. ಯಾ ಚಾರೋ ಹಿ ನಿಶ್ಚಯಕ್ಕೆ ಫೌಂಡೇಶನ್ ಕೆ ಸ್ತಂಭ. ಈ ನಾಲ್ಕು ಕೂಡ ನಿಶ್ಚಯಗಳು, ನಾಲ್ಕು ನಿಶ್ಚಯಗಳು ಬುನಾದಿಯ ಸ್ತಂಭಗಳಿದ್ದಂಗೆ ಅಂತ ಹೇಳ್ತಿದ್ದಾರೆ ಬಾಬಾ. ಸಿರ್ಫ್ ಏಕ್ ಬಾತ್ ಮೇ ನಿಶ್ಚಯ है और तीनों बातों में से कोई भी स्तंभ कमज़ोर है, सदा मजबूत नहीं है, कभी हिलता कभी अचल होता तो वह हलचल हार खिलाती है, विजयी नहीं बनाती है. कोई भी हलचल कमज़ोर बना देती है और कमज़ोर सदा विजयी बन नहीं सकता. इसलिए निश्चय और विजय में अंतर पड़ जाता है. ಬಾಬಾ ಹೇಳ್ತಾ ಇದ್ದಾರೆ, ಕೇವಲ ಒಬ್ಬ ತಂದೆ ಮೇಲೆ ನಿಶ್ಚಯವನ್ನು ಇಟ್ಟುಕೊಂಡು ಈ ಮೂರು ಮಾತುಗಳ ಸ್ತಂಭ ಬಲಹೀನವಾಗಿದ್ದರೆ ಅಥವಾ ಇದು ಅವಾಗವಾಗ ಬಲಹೀನ ಅವಾಗವಾಗ ಶಕ್ತಿಶಾಲಿಯಾಗಿದ್ದರೂ ಸಹ ಬಾಬಾ ಹೇಳ್ತಿದ್ದಾರೆ, ಏರುಪೇರಿನಲ್ಲಿರುವಂಥ ಕಾರಣ ಇದು ನಿಮ್ಮನ್ನು ವಿಜಯಿಗಳನ್ನಾಗಿ ಮಾಡುತ್ತಾ ಇಲ್ಲ ಅಂತ ಬಾಬಾ ಹೇಳ್ತಾರೆ. ಇದು ನಿಮಗೆ ಸೋಲನ್ನು ಅನುಭವ ಮಾಡಿಸುತ್ತದೆ. ಅದಕ್ಕೋಸ್ಕರ ಬಲಹೀನವಾಗಿ ಇರುವಂತಹ ಸ್ತಂಭ ಯಾವುದಿದೆ ಅದನ್ನು ಸ್ಥಿರ ಮಾಡಿಕೊಳ್ಳಿರಿ. ಬಲಹೀನರು ಎಂದಿಗೂ ಕೂಡ ವಿಜಯಿಗಳಾಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನಿಶ್ಚಯ ಹಾಗೂ ವಿಜಯದಲ್ಲಿ ಅಂತರ ಬರ್ತಿದೆ. ನಮ್ಮ ಬಲಹೀನತೆಯೇ ಈ ನಾಲ್ಕು ಮಾತಿನಲ್ಲಿ ನಿಶ್ಚಯ ಇಲ್ಲದೆ ಬಲಹೀನರಾಗಿರುವಂಥ ಕಾರಣ, ಇದರಲ್ಲಿ ಸಂಪೂರ್ಣ ನಿಶ್ಚಯ ಇಲ್ಲದೆ ಇರುವಂಥ ಕಾರಣ ಪೂರ್ತಿ ಬ್ರಾಹ್ಮಣ ಜೀವನದ ನಿಶ್ಚಯದಲ್ಲೇ ಅಲೆದಾಟ ಪಡ್ತಿದೆ. बाप दादा के सामने बहुत बच्चे बोले बन करके रूह रिहान करते हैं कि हमें निश्चय तो पूरा है, बाबा मैं आपका और आप मेरा, यह पक्का है. 100% तो क्या 500% निश्चय है, लेकिन हलचल भी है. फिर मनाने के लिए कहते हैं आप तो हमारे हो ना, पक्का कराते हो. बहुत बोली बातें करते हैं, मैं जो हूँ जैसा हूँ आपकी या आपका हूँ. तो बाप भी कहते हैं अब जो हो जैसा हो मेरा हो, लेकिन बाप जो है जैसा है आपका है. ಕೆಲವು ಮಕ್ಕಳು ತುಂಬ ಅಮಾಯಕರಿರ್ತಾರಲ್ಲ, ಬಾಬೋರ ಜೊತೆ ಆತ್ಮಿಕ ಸಂಭಾಷಣೆ ಮಾಡ್ತಾರೆ. ಬಾಬೋರ ಜೊತೆ ಮಾತನಾಡುವಾಗ ಏನು ಹೇಳ್ತಾರೆ ಅಂದರೆ, ಬಾಬಾ ನೀವು ನಮ್ಮವರು, ನಾನು ನಿನ್ನವನು ಬಾಬಾ,
ಇದರಲ್ಲಿ 100% ಏನೋ 500% ನನಗೆ ನಿಶ್ಚಯ ಇದೆ ಬಾಬಾ ಅಂತ ಹೇಳ್ತಾರಂತೆ ಅಲ್ವಾ. ಅರ್ಪಣೆ ಆಗೋದ್ರಲ್ಲಿ ಸಂಪೂರ್ಣ ಅರ್ಪಣೆ ಆಗಿಬಿಟ್ಟಿದ್ದೀನಿ, ಇದರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಆದರೂ ನನ್ನಲ್ಲಿ ಸ್ವಲ್ಪ ಏರುಪೇರು ಬರ್ತಿದೆ ಅಂತ ಹೇಳ್ತಾರಂತೆ. ಇಷ್ಟೆಲ್ಲ ಹೇಳಾದ್ಮೇಲೆ ಮತ್ತೆ ಬಾಬುವರಿಗೆ ಮುದ್ದು ಮಾಡಬೇಕಲ್ಲ, ಅದಕ್ಕೆ ಬಾಬಾ ಹೇಳ್ತಾರೆ, ಬಾಬಾ ನೀವಂತೂ ನನ್ನ ಜೊತೆನೇ ಇದ್ದೀರಲ್ವಾ, ನನ್ನನ್ನು ಪಕ್ಕ ಮಾಡಿಸ್ಬಿಡ್ತೀರಾ ಬಿಡಿ ಅಂತ ಹೇಳ್ತಾರಂತೆ. ಇನ್ನು ಅಮಾಯಕ ಮಾತುಗಳು ಏನು ಹೇಳ್ತಾರೆ ಅಂದರೆ, ನಾನು ಹೆಂಗಿದ್ದೀನೋ ಯಾವ ರೀತಿ ಇದ್ದೀನೋ ನಾನು ಇನ್ನೋನೇ ಅಲ್ವಾ ಬಾಬಾ ಅಂತ ಹೇಳ್ಬಿಡ್ತಾರಂತೆ. ಅದಕ್ಕೆ ಬಾಬಾನು ಏನು ಹೇಳ್ತಾರೆ ಅಂತಂದರೆ, ಮಕ್ಕಳೇ ನೀವು ಹೆಂಗಿದ್ದೀರೋ ಯಾವ ರೀತಿ ಇದ್ದೀರೋ ಎಲ್ಲಿದ್ದೀರೋ ಬೇಡ, ನೀವು ನನ್ನವರೇ. ಆದರೆ ನಾನು ಹೆಂಗಿದ್ದೀನೋ ಹಾಗೆ ನಾನು ನಿಮ್ಮವನಾಗಿದ್ದೀನಾ ಅಂತ ಬಾಬಾ ಕೇಳ್ತಿದ್ದಾರೆ. ನೀವು ಹೆಂಗಿದ್ದೀರ ನಾನು ಒಪ್ಕೊಳ್ತೀನಿ, ಅದೇ ನಾನು ಹೆಂಗಿದ್ದೀನಿ ಹಂಗೆ ನೀವು ಒಪ್ಕೊಂಡಿದ್ದೀರಾ ಅಂತ ಬಾಬಾ ಕೇಳ್ತಿದ್ದಾರೆ. बोला बनना अच्छा है, दिल से बोले बनो, लेकिन बातों में और कर्म में बोला नहीं बनो. ಬಾಬಾ ಹೇಳ್ತಾರೆ, ಅಮಾಯಕರಾಗಿರೋದು ಒಳ್ಳೆಯದೇ, ಆದರೆ ಹೃದಯದಿಂದ ಅಮಾಯಕರಾಗಿ, ಆದರೆ ಮಾತುಗಳಲ್ಲಿ ಕರ್ಮದಲ್ಲಿ ಅಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಬಾಬಾರು ಕೂಡ ಜ್ಞಾನ ಸಾಗರ ಅಲ್ವಾ, ನೋಡಿ ಕರೆಕ್ಟಾಗಿ ಆನ್ಸರ್ ಕೊಟ್ಟು ಈ ಮಾತು ಹೇಳ್ತಿದ್ದಾರೆ ಬಾಬಾ. ದಿಲ್ ಕೆ ಬೋಲೆ ಬೋಲಾನಾಥ್ ಕೆ ಪ್ಯಾರೆ. ಹೃದಯದಿಂದ ಯಾರು ಅಮಾಯಕರಿರ್ತಾರೋ ಅವರು ಭೋಲಾನಾಥನಿಗೆ ಪ್ರಿಯ ಆಗಿದ್ದಾರೆ. बातों में बोले स्वयं को भी धोखा देते तो दूसरों को भी धोखा देते, और कर्म के बोले अपना भी नुकसान करते हैं और सेवा का भी नुकसान करते हैं. इसलिए दिल से बोले बनो, बिल्कुल सेंट ऐसा बोले. सेंट अर्थात महान आत्मा. ಬಾಬಾ ಹೇಳ್ತಿದ್ದಾರೆ, ಈಗ ನೀವು ಮನಸ್ಸಿನಿಂದ ನೀವೇನಾದರೂ ಅಮಾಯಕರಾದರೆ ತಂದೆಗೂ ಕೂಡ ಪ್ರಿಯ ಅನಿಸುತ್ತೆ. ಆದರೆ ಮಾತುಗಳಲ್ಲಿ ಯಾರು ಅಮಾಯಕ ಆಗಿರ್ತಾರೆ ನೋಡಿ, ಅಮಾಯಕವಾಗಿ ಮಾತಾಡ್ತಾರೆ, ಬುದ್ಧಿ ಚುರುಕಾಗಿದ್ದು ಅಂಥವ್ರು ಬಾಬಾ ಹೇಳ್ತಾರೆ, ಸ್ವಯಂಗೂ ಮೋಸ ಮಾಡ್ಕೊಳ್ತಾರೆ, ಇತರಿಗೂ ಕೂಡ ಮೋಸ ಮಾಡ್ತಾರೆ. ಮತ್ತು ಕರ್ಮದಲ್ಲಿ ಯಾರು ಅಮಾಯಕರಾಗ್ಬಿಡ್ತಾರೆ, ಅಯ್ಯೋ ಗೊತ್ತಾಗಲಿಲ್ಲ ಮಾಡಿಬಿಟ್ಟೆ ಅಂತ ತಿಳಿದು ಮಾಡಿದ್ರು ಆ ಮಾತು ಹೇಳ್ತಾರಲ್ವ, ಅಂಥವರು ಸ್ವಯಂಗೂ ನಷ್ಟ ಮಾಡ್ಕೊಳ್ತಾರೆ, ಹಾಗೂ ಸೇವೆಯಲ್ಲೂ ಕೂಡ ನಷ್ಟ ಮಾಡಿಸಿಬಿಡುತ್ತಾರೆ ಅಂತ ಹೇಳ್ತಿದ್ದಾರೆ ಬಾಬಾ. ಅದಕ್ಕೆ ನೀವೇನಾಗಬೇಕು, ಸೇಂಟ್ ಆಗಬೇಕು, ಅಂದರೆ ಮಹಾತ್ಮ ಆಗಬೇಕು ಅಂತ ಬಾಬಾ ಹೇಳ್ತಿದ್ದಾರೆ. ಲೇಕಿನ್ बातों में त्रिकालदर्शी बन करके बात सुनो और बोलो. कर्म में हर कर्म के परिणाम को नॉलेज होकर जानो और फिर करो. ऐसा नहीं कि होना तो नहीं चाहिए था लेकिन हो गया, बोलना नहीं चाहता था लेकिन बोल लिया. इससे सिद्ध है कि कर्म के परिणाम को ना जानने बोलेपन में कर्म कर लेते हो. ऐसा नहीं समझो कि हम बोले हैं इसलिए ऐसा हो जाता है, ऐसे अपने को छुड़ाना नहीं है. दिल का बोला बाप का प्यारा होगा, तो समझा बोला किसमें बनना है. ಬಾಬಾ ಹೇಳ್ತಿದ್ದಾರೆ, ಮಕ್ಕಳೇ ನೀವು ಮಾತುಗಳಲ್ಲಿ ತ್ರಿಕಾದರ್ಶಿಯಾಗಿ ಮಾತುಗಳನ್ನು ಕೇಳಬೇಕು, ಮಾತನಾಡಬೇಕು ಅಂತ ಬಾಬಾ ಹೇಳ್ತಿದ್ದಾರೆ. ಮತ್ತು ಹಿಂಗಾಗಬಾರದು, ನಾನು ಅಮಾಯಕ ಆಗಿದ್ದೀನಲ್ವ ಅದಕ್ಕೆ ಹಿಂಗಾಗೋಯ್ತು ಅಂತ ಹೇಳಬೇಡಿ. ಬಾಬಾ ಹೇಳ್ತಿದ್ದಾರೆ, ಅಮಾಯಕತನ ಅನ್ನೋದು ಹೃದಯದಿಂದ ಇದ್ದಾಗ ತಂದೆಗೂ ಪ್ರಿಯ ಆಗುತ್ತೆ, ಆದರೆ ಕರ್ಮದಲ್ಲಿ ನೀವು ಅಮಾಯಕರಾಗಬಾರದು ಅಂತ ಹೇಳ್ತಿದ್ದಾರೆ ಬಾಬಾ. ಕರ್ಮದಲ್ಲಿ ಮಾತುಗಳಲ್ಲಿ ನೀವು ಅಮಾಯಕರಾಗಬಾರದು, ಅದರಲ್ಲೂ ತ್ರಿಕಾಲದರ್ಶಿಗಳಾಗಿ ನೀವು ಮಾಡಬೇಕು. ಅದರಲ್ಲಿ ನೀವು ಅಮಾಯಕರಾಗಿರೋದ್ರಿಂದ ತಪ್ಪಾಯಿತು ಅಂತ ಅನ್ಕೋಬೇಡಿ. ಅಯ್ಯೋ ನಾನು ಮಾತಾಡಬೇಕು ಅಂದ್ಕೊಂಡಿಲ್ಲ ಆದರೆ ಆಗೋಯಿತು, ನಾನು ಈ ರೀತಿ ಮಾಡಬೇಕು ಅಂದ್ಕೊಂಡಿರಲಿಲ್ಲ ಆದರೆ ಆಗೋಯಿತು ಅಂತ ನಾವೆಂದಿಗೂ ಕೂಡ ಕರ್ಮ ಮಾಡಿದ ನಂತರ ಈ ಮಾತುಗಳು ಹೇಳಬಾರ್ದು. ಈ ರೀತಿ ಹೇಳ್ತಿದ್ದೀವಿ ಅಂದರೆ ನಾವು ಆ ಸಮಯದಲ್ಲಿ ತ್ರಿಕಾಲದರ್ಶಿ, ಮೂರೂ ಕಾಲವನ್ನು ಅರಿತು ನಾವು ಮಾತಾಡಿಲ್ಲ, ಕರ್ಮವನ್ನು ಮಾಡಿಲ್ಲ ಅಂತ ಅದರ ಅರ್ಥ ಅಂತ ಹೇಳ್ತಿದ್ದಾರೆ ಬಾಬಾ. ಅದಕ್ಕೆ ಅರ್ಥ ಆಯ್ತಾ ಯಾವುದರಲ್ಲಿ ಅಮಾಯಕರಾಗಬೇಕು ಅಂತ. तो निश्चय और विजय को समान बनाने की विधि क्या हुई. ಅದರಿಂದ ಹೇಳಿ, ನಿಶ್ಚಯ ಹಾಗೂ ವಿಜಯ ಎರಡನ್ನೂ ಕೂಡ ಸಮಾನವಾಗಿ ಇಟ್ಟುಕೊಳ್ಳಲು ಯಾವ ಮಾತನ್ನು, ಯಾವ ವಿಧಿಯನ್ನು ಉಪಯೋಗಿಸಬೇಕು, ಯಾವ ವಿಧಿಯಿಂದ ಎರಡರನ್ನು ಸಮಾನ ಮಾಡಿಕೊಳ್ಳಲು ಸಾಧ್ಯ. ಇನ್ನು ಅಮಾಯಕರಾಗಬೇಕಾ? ಇಷ್ಟೊತ್ತು ಬಾಬಾ ಏನು ಹೇಳಿದರು?
ಲಾಸ್ಟ್ ಪಾಯಿಂಟ್ ಓಕೆ, ಪೂರ್ತಿ ಮುರಳಿಯನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಹೇಳಬೇಕು. 4 ಮಾತಲ್ಲಿ ಫಲ ಏನು, ಒಂದು ಮಾತಲ್ಲಿ चारों तरफ चारों बातों का समान परसेंटेज वाला हो. 4 ಕಡೆ 4 ಮಾತಿನಲ್ಲೂ ಕೂಡ ಹೆಂಗಿರಬೇಕು, ಸಮಾನ ಪರ್ಸೆಂಟೇಜಲ್ಲಿ ನಿಶ್ಚಯ ಇರಬೇಕು. ಮೊದಲು ತಿಳಿಸಿರುವಂಥ 4 ಮಾತುಗಳು, ಇವಾಗ ನಾವು ಮಾಡುವಂಥ ಕಾರ್ಯದಿಂದ ಆಗುವಂಥ ಪರಿಣಾಮ 4 ರೀತಿ ಯೋಚನೆ ಮಾಡಿ ನಾವೇನು ಮಾಡಬೇಕು, ಕರ್ಮವನ್ನು ಮಾಡಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. कई बच्चे और क्या कहते हैं कि बाबा आप में तो निश्चय है लेकिन अपने आप में इतना निश्चय नहीं है. कभी होता है, कभी अपने में निश्चय कम हो जाता है. फिर उन्हों की भाषा क्या होगी, एक ही गीत गाते हैं, पता नहीं पता नहीं पता नहीं पता नहीं ऐसा क्यों होता है, पता नहीं मेरा भाग्य है, पता नहीं बाप की मदद मिलेगी व नहीं, पता नहीं सफलता होगी व नहीं. जब मास्टर सर्वशक्तिवान हो तो इस निश्चय में कमी है, तब पता नहीं का गीत गाते हो. और तीसरे फिर क्या कहते हो ನೋಡಿ, ಬಾಬಾ ಹೇಳ್ತಿದ್ದಾರೆ 4 ಕಡೆ ಏನು ಮಾಡ್ತಾರೆ ಅಂತಂದರೆ, ಮಕ್ಕಳಿರುವ ಮಕ್ಕಳು ಇನ್ನೂ ಅಮಾಯಕರಾಗಿ ಕೆಲವು ಮಾತುಗಳನ್ನು ಹೇಳ್ತಾರಂತೆ. ಏನು ಹೇಳ್ತಾರೆ ಅಂದರೆ, ಬಾಬಾ ನಮಗೆ ನಿಮ್ಮ ಮೇಲಂತೂ ನಮಗೆ ತುಂಬಾ ನಿಶ್ಚಯ ಇದೆ, ಆದರೆ ನಮ್ಮ ಮೇಲೆ ನಮಗೆ ನಿಶ್ಚಯ ಇಲ್ಲ, ನಮ್ಮ ಮೇಲೆ ನಮಗೆ ನಂಬಿಕೆ ಇಲ್ಲ ಅಂತ ಹೇಳ್ತಾರೆ. ಬಾಬಾ ಹೇಳ್ತಿದ್ದಾರೆ, ಇಂಥ ಆತ್ಮರು ಏನು ಮಾಡ್ತಾರೆ ಅಂದರೆ, ಯಾವಾಗಲೂ ಒಂದೇ ಒಂದು ಭಾಷೆ ಅವ್ರದ್ದಿರುತ್ತೆ ಅಥವಾ ಒಂದೇ ಒಂದು ಹಾಡು ಆಡ್ತಾ ಇರ್ತಾರೆ, ಗೊತ್ತಿಲ್ಲ 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 ಅಂತ. ಗೊತ್ತಿಲ್ಲ ಯಾವುದರಲ್ಲಿ ಅಂತಂದರೆ, ನನ್ನ ಭಾಗ್ಯವೇ ಹಿಂಗೇನೋ ಗೊತ್ತಿಲ್ಲ, ತಂದೆ ಸಂಯೋಗ ಸಿಗುತ್ತೋ ಸಿಗಲ್ವೋ, ಸಫಲತೆ ಬರುತ್ತೋ ಬರಲ್ವೋ ಗೊತ್ತಿಲ್ಲ. ಈ ರೀತಿ ಏನು ಮಾಡ್ತಾರೆ, ಗೊತ್ತಿಲ್ಲ ಎನ್ನುವಂಥ ಹಾಡನ್ನು ಅವರು ಸದಾ ಹಾಡ್ತಾ ಇರ್ತಾರೆ. ಮಾಸ್ಟರ್ ಸರ್ವಶಕ್ತಿವಂತರು ಯಾವಾಗ ನಿಶ್ಚಯ ಇರುತ್ತದೆಯೋ ಆವಾಗ ಅವ್ರಿಗೆ ಗೊತ್ತಿಲ್ಲ ಎನ್ನುವಂಥ ಮಾತು ಹೇಳೋದಿಲ್ಲ. ಇವಾಗ ಮಕ್ಕಳು ಎಕ್ಸಾಮ್ ಬರೀತಾರೆ, ಪಕ್ಕ ಅವರಿಗೆ ನಿಶ್ಚಯ ಇದೆ ಅಂತಂದರೆ ಆನ್ಸರ್ಸ್ ಮೇಲೆ 100ಗೆ ಎಷ್ಟು ಬರುತ್ತೆ ಅಂದರೆ 100ಗೆ 100 ಬರುತ್ತೆ ಅಂತ ಹೇಳ್ತಾರೆ. ಇಲ್ಲ ಪವಿತ್ರ ಏನಾದರೂ ಓದ್ಕೊಂಡು ಹೋಗಿಲ್ಲ ಅಂತಂದರೆ ಎಕ್ಸಾಮಲ್ಲಿ ಎಷ್ಟು ಬರುತ್ತೆ ಅಂದರೆ ಗೊತ್ತಿಲ್ಲ, ಅದೆಲ್ವೇ ಹೇಳೋದು. ಅಂದರೆ ನಿಶ್ಚಯ ಇದ್ದರೆ ಏನಾಗುತ್ತೆ, ಪರಿಣಾಮದ ಮೇಲೆ ಕೂಡ ನಮಗೆ ಅಥವಾ ಅದರ ಮೇಲೆ ವಿಜಯ ಸಿಗತ್ತೆ ಎನ್ನುವಂಥ ನಂಬಿಕೆ ಕೂಡ ನಮಗಿರುತ್ತೆ. ನಿಶ್ಚಯದಲ್ಲೇ ನಮಗೆ ಲೋಪ ಇದ್ದರೆ ಅದರ ಪರಿಣಾಮದಲ್ಲೂ ಕೂಡ ಅಥವಾ ವಿಜಯದಲ್ಲೂ ಕೂಡ ನಮಗೆ ಲೋಪ ಬಂದ್ಬಿಡುತ್ತೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಅದೇ ರೀತಿ ಬಾಬಾ ಹೇಳ್ತಿದ್ದಾರೆ, ಗೊತ್ತಿಲ್ಲ ಇರುವಂಥ ಹಾಡು ಅವ್ರು ಸದಾ ಹಾಡ್ತಿರ್ತಾರೆ, ಆದರೆ ಸರ್ವಶಕ್ತಿವಂತರು ಎಂದಿಗೂ ಈ ಹಾಡನ್ನು ಹಾಡುವುದಿಲ್ಲ. और तीसरी फिर क्या कहते हैं कि बाबा हमने तो आपको देख करके सौदा किया, आप हमारे हो हम आपके हैं. इस ब्राह्मण परिवार से हमने सौदा तो नहीं किया, ब्राह्मण परिवार किटकिट है, आप ठीक हो. ब्राह्मणों के संगठन में चलना मुश्किल है, एक आपसे चलना सहज है. तो बाप दादा क्या कहते हैं, बाप दादा मुस्कुराते हैं. ऐसे बच्चों से बाप दादा का एक प्रश्न है, क्योंकि ऐसी आत्माएं प्रसन्नचित्त नहीं रहती, प्रश्न बहुत करती है, ये ऐसा क्यों है, ऐसा होता है क्या. तो वह प्रसन्नचित्त आत्मा नहीं है, प्रश्नचित्त आत्मा है. बाप दादा भी उन्होंने प्रश्न करते हैं कि आप आत्मा मुक्ति धाम में रहने वाली हो या जीवन मुक्ति धाम में आने वाली हो. ನೋಡಿ ಬಾಬಾ ಹೇಳ್ತಿದ್ದಾರೆ, ಮೊದಲನೇ ಪ್ರಶ್ನೆ ಏನು ಕೇಳ್ತಾರೆ ಅಂದರೆ, ಬಾಬಾ ನಾವು ನಿಮ್ಮವರು, ನೀವು ನನ್ನವರು ಬಾಬಾ ಅಂತ ಹೇಳುತ್ತಾರೆ. ಆದರೆ ನಿಶ್ಚಯದಲ್ಲಿ ನೀವು ನನ್ನವರೆನ್ನುವಂಥ ನಿಶ್ಚಯ ತುಂಬ ಇದೆ, ಆದರೂ ಕೂಡ ಗೊಂದಲ ಆಗುತ್ತೆ ಬಾಬಾ ಅಂತ ಕೇಳಿದೆ. ಅದಕ್ಕೆ ಬಾಬಾ ಮೊದಲು ಉತ್ತರ ಕೊಟ್ಟರು. ಇನ್ನೊಂದು ಪ್ರಶ್ನೆ ಏನು ಅಂತಂದರೆ, ಬಾಬಾ ನಿಮ್ಮ ಮೇಲೆ ನಮಗೆ ತುಂಬ ನಿಶ್ಚಯ ಇದೆ, ಆದರೆ ನಮ್ಮ ಮೇಲೆ ನಮಗೆ ಅಷ್ಟೊಂದು ನಿಶ್ಚಯ ಇಲ್ಲ ಅಂತ. ಮತ್ತು ಅದರಲ್ಲಿ ಮೂರನೇದು ಏನು ಮಾತುಕತೆ ನಡೀತು ಅಂತಂದರೆ, ಬಾಬಾ ನಾವು ನಿಮ್ಮನ್ನು ನೋಡ್ಕೊಂಡು ಬಂದ್ವಿ, ನಿಮ್ಮ ಜೊತೆ ನಮ್ಮದು ಈ ವ್ಯವಹಾರ ಇದೆ, ವ್ಯಾಪಾರ ಇದೆ, ಆದರೆ ಈ ಬ್ರಾಹ್ಮಣ ಪರಿವಾರವನ್ನು ನೋಡಿ ನಾವು ಬಂದಿಲ್ಲ ಬಾಬಾ, ಬ್ರಾಹ್ಮಣ ಪರಿವಾರದವರೊಂದಿಗೆ ನಾವು
ಸೌದ ಅಂದರೆ ಯಾವುದೇ ವ್ಯಾಪಾರ ಮಾಡಿಲ್ಲ ಅಥವಾ ಯಾವುದೇ ಸಂಬಂಧದಿಂದ ನಾವು ಬಂದಿಲ್ಲ. ಏಕೆಂದರೆ ಬ್ರಾಹ್ಮಣ ಪರಿವಾರದಲ್ಲೇ ಎಷ್ಟೊಂದು ಕಿಟ್ಪಿಟ್ಟಿದೆ. ಇವರೆಲ್ಲರೂ ಕಿಟ್ಪಿಟ್ಟಿದ್ದಾರೆ, ನೀನು ಮಾತ್ರ ಸರಿ ಇದೆಯಾ ಬಾಬಾ? ಬ್ರಾಹ್ಮಣರ ಸಂಘಟನೆ ನಡೆಯೋದು ತುಂಬಾ ಕಷ್ಟ, ನಿಮ್ಮ ಜೊತೆ ನಡೆಯೋದು ತುಂಬ ಸರಳ. ಅದಕ್ಕೆ ಹಂಗೆ ಹೇಳ್ತಾರಂತೆ. ಅಂದರೆ ನನಗೆ ಯಾರೂ ಬೇಡ, ನೀವು ಮಾತ್ರ ನನಗೆ ಬೇಕು, ನನಗೆ ಬ್ರಾಹ್ಮಣ ಪರಿವಾರವೂ ಕೂಡ ಬೇಡ ಅಂತ ಮೂರನೇ ಮಾತುಕತೆ ನಡೆಯುವಾಗ ಹೇಳ್ತಾರೆ. ಆವಾಗ ಬಾಬಾ ಏನು ಹೇಳ್ತಾರಂತೆ, ಬಾಬಾ ಪ್ರಶ್ನೆ ಕೇಳಿದಾಗ ಬಾಬಾ ಮುಗುಲ್ನಗೆಯಿಂದ ಮಕ್ಕಳಿಗೆ ಕೇಳುತ್ತಾರೆ. ಇಂಥ ಮಕ್ಕಳಿಗೆ ಯಾವ ರೀತಿ ಕೇಳುತ್ತಾರೋ ಅವರಿಗೆ ಬಾಬಾ ಇನ್ನೊಂದು ಪ್ರಶ್ನೆ ಕೇಳುತ್ತಿದ್ದಾರೆ. ಇದರಲ್ಲಿ ಬಾಬಾ ಮೊದಲು ಏನು ತಿಳಿಸ್ತಾರೆ ಪ್ರಶ್ನೆಗೆ ಮೊದಲು ಅಂತಂದರೆ, ಇಂಥ ಆತ್ಮರು ಪ್ರಸನ್ನ ಚಿತ್ತವಾಗಿ ಯಾವಾಗಲೂ ಇರಲ್ಲ. ಬೇರೆಯವ್ರು ನೋಡುವಂಥವ್ರು ಯಾವಾಗಾದ್ರೂ ಖುಷಿಯಾಗಿರ್ಲಿಕ್ಕೆ ಸಾಧ್ಯನಾ? ಬಾಬಾ ಹೇಳ್ತಾರೆ ಯಾವಾಗಲೂ ಕೂಡ ಪ್ರಶ್ನೆ, ಇವ್ರು ಹಿಂಗೆ ಯಾಕೆ ಮಾಡ್ತಿದ್ದಾರೆ, ಅವ್ರು ಹಿಂಗೆ ಯಾಕೆ ಮಾಡ್ತಿದ್ದಾರೆ, ಹಿಂಗೆ ಮಾಡಬಾರ್ದಾಗಿತ್ತಲ್ವಾ ಅಂತ ಪ್ರಶ್ನೆ ಚಿತ್ತರಾಗ ಆಗ್ತಾರೆ ಹೊರತು ಪ್ರಸನ್ನ ಚಿತ್ತವಾಗಿ ಅವರೆಂದಿಗೂ ಕೂಡ ಆಗೋದಿಲ್ಲ. ಇಂಥ ಪ್ರಶ್ನ ಚಿತ್ತವಾಗಿರುವಂಥ ಆತ್ಮರೊಂದಿಗೆ ಬಾಬುವರು ಒಂದು ಪ್ರಶ್ನೆ ಅಂತ ಹೇಳ್ತಿದ್ದಾರೆ ಬಾಬಾ. ಬಾಬಾ ಅವ್ರಿಗೆ ಏನು ಪ್ರಶ್ನೆ ಕೇಳುತ್ತಿದ್ದಾರೆ ಅಂತಂದರೆ, ಇವಾಗ ನಮಗೆ ಅಂತ ತಿಳ್ಕೊಳ್ಳಿ, ಬಾಬಾ ಏನು ಪ್ರಶ್ನೆ ಕೇಳುತ್ತಿದ್ದಾರೆ, ಮಕ್ಕಳೇ ನೀವು ಮುಕ್ತಿಧಾಮದಲ್ಲಿ ಇರುವಂಥವ್ರು ಜೀವನ ಮುಕ್ತಿಯಲ್ಲಿ ಬರುವಂಥವ್ರು ಅಂತ ಕೇಳ್ತೀವಿ. ಏನು ಉತ್ತರ? ಅಂದರೆ ಹೋಗಿ ಬರ್ತೀವಿ, ಅದೇ ಹೋಗಲ್ಲ ಅಂತಲ್ಲ, ಎಲ್ಲಿ ತುಂಬ ಹೊತ್ತು ಇರುವಂಥವ್ರು ಅನ್ನುವಂಥ ದೃಷ್ಟಿಲೂ ಬಾಬಾ ಕೇಳ್ತೀವಿ. ಜೀವನ್ ಮುಕ್ತಿನೇನಾ? ಮುಕ್ತಿ ಮೇ रहना है फिर ಜೀವನ್ ಮುಕ್ತಿ ಮೇ ಆನಾ है ना. ಮುಕ್ತಿಯಲ್ಲಿ ಹೋಗಬೇಕು, ಆಮೇಲೆ ಜೀವನ್ ಮುಕ್ತಿಯಲ್ಲಿ ಬರಲೇಬೇಕಲ್ಲ. तो जीवन मुक्ति में सिर्फ बाबा ब्रह्मा होगा या राजधानी होगी? ಬಾಬಾ ಕೇಳ್ತಿದ್ದಾರೆ, ಜೀವನ್ ಮುಕ್ತಿಯಲ್ಲಿ ಅಂದರೆ ಸ್ವರ್ಗದಲ್ಲಿ ಕೇವಲ ಬ್ರಹ್ಮ ಬಾಬಾನೇ ಇರ್ತಾರೋ ಅಥವಾ ಒಂದು ರಾಜಧಾನಿ, ಒಂದು ರಾಜ್ಯ ನಡೆಯುತ್ತೋ ಅಂತ ಕೇಳ್ತಿದ್ದಾರೆ ಬಾಬಾ. ರಾಜಧಾನಿ ಅಂದ್ರೇನು? ಅಲ್ಲಿ ರಾಜ ಇರ್ತಾರೆ, ಪ್ರಜಾ ಇರ್ತಾರೆ, ಅಲ್ಲಿ ಸಾಧಾರಣ ಸಾಹುಕಾರ ಎಲ್ಲರೂ ಕೂಡ ದಾಸದಾಸಿಯರು ಎಲ್ಲ ಪ್ರಕಾರದವರು ಇರುವಂಥವ್ರು ಒಂದು ರಾಜಧಾನಿ. ಕೇವಲ ಬ್ರಹ್ಮ ಬಾಬಾ ಇರ್ತಾರೆ, ಈ ರೀತಿ ರಾಜಧಾನಿನೂ ಇರುತ್ತೋ ಅಂತ ಕೇಳ್ತಾರೆ ಬಾಬಾ. ಸಿರ್ಫ್ ಬ್ರಹ್ಮ ಸರಸ್ವತಿ ರಾಜಾ ರಾಣಿ ಹೋಂಗೆ? ಬಾಬಾ ಕೇಳ್ತಿದ್ದಾರೆ, ಕೇವಲ ಬ್ರಹ್ಮ ಸರಸ್ವತಿ ಮಾತ್ರ ರಾಜ ರಾಣಿಯಾಗಿದ್ದು ಬಿಡ್ತಾರಾ, ಅಲ್ಲಿ ಯಾರು ಇರಲ್ವಾ ಅಂತ ಕೇಳ್ತಿದ್ದಾರೆ ಬಾಬಾ. ಜೀವನ್ ಮುಕ್ತಿ ಕಾ वर्षा पाना है ना, आप लोग चैलेंज करते हो कि आदि सनातन धर्म और अन्य धर्म से सबसे बड़ा अंतर है. ಬಾಬಾ ಅರ್ಥ ಆಯ್ತು ಈ ಪ್ರಶ್ನೆ ಕೇಳಿದ್ದು ಯಾಕೆ ಅಂತ. ಇವಾಗಲೇ ನೀವು ಬ್ರಾಹ್ಮಣ ಪರಿವಾರದೊಂದಿಗೆ ಹೊಂದಿಕೊಂಡು ಅಥವಾ ಬ್ರಾಹ್ಮಣ ಪರಿವಾರನ ಪ್ರಿಯವೆಂದು ತಿಳಿದುಕೊಂಡು ನಡೆದಿಲ್ಲ ಅಂತಂದರೆ ಭವಿಷ್ಯದಲ್ಲಿ ನೀವು ಹೆಂಗೆ ರಾಜಧಾನಿಯಲ್ಲಿ ಎಲ್ಲರ ಜೊತೆ ಇರ್ತೀರಿ? ಅಲ್ಲಿ ಬ್ರಹ್ಮ ಒಬ್ಬರ ಜೊತೆನೇ ಅಲ್ವಲ್ಲ, ಬ್ರಾಹ್ಮಣ ಪರಿವಾರದ ಜೊತೆಯಲ್ಲಿ ಇರಬೇಕು. ಅದಕ್ಕೆ ಇಲ್ಲಿಯೇ ಆ ಬ್ರಾಹ್ಮಣ ಪರಿವಾರದ ಜೊತೆಯಲ್ಲಿ ಇರಬೇಕು. ನಿಮಗೆ ಕೇವಲ ಬ್ರಹ್ಮಬಾಬು ನೋಡ್ಕೊಂಡು ಬಂದಿದ್ದೀನಿ ಅಥವಾ ಶಿವಬಾಬು ನೋಡ್ಕೊಂಡು ಬಂದಿದ್ದೀನಿ ಅಂತಂದರೆ ಸ್ವರ್ಗದಲ್ಲಿ ಅವರೊಬ್ಬರೇ ಏನಿರಲ್ಲ, ಪರಿವಾರ ಜೊತೆನೇ ಇರಬೇಕು. ಅದಕ್ಕೋಸ್ಕರ ಪರಿವಾರವನ್ನು ಕೂಡ ಒಪ್ಪಿಕೊಳ್ಳಬೇಕು, ಪರಿವಾರದ ಮೇಲೂ ಸಹ ನಿಮಗೆ ನಿಶ್ಚಯ ಇರಬೇಕು ಅಂತ ಬಾಬಾ ಇದನ್ನು ತಿಳಿಸ್ತಿದ್ದಾರೆ. ಮತ್ತು ನೀವೆಲ್ಲರೂ ಕೂಡ ಚಾಲೆಂಜ್ ಮಾಡ್ತೀರಲ್ವ, ಆದಿ ಸನಾತನ ಧರ್ಮ ಅನ್ಯ ಧರ್ಮಗಳಿಗಿಂತ ಕೂಡ ತುಂಬ ವ್ಯತ್ಯಾಸ ಇದೆ ಅಂತ ಹೇಳ್ತೀರಲ್ವ. वो सिर्फ धर्म स्थापन करते हैं और आप धर्म और ರಾಜ್ಯ ಸ್ಥಾಪನೆ ಕರ್ತೆ. ಬಾಬಾ ಹೇಳ್ತಾರೆ, ಹೊರಗಡೆ ಕೇವಲ ಧರ್ಮವನ್ನು ಸ್ಥಾಪನೆ ಮಾಡ್ತಾರೆ ಅಷ್ಟೇ ಯಾರೇ ಬಂದರೂ ಕೂಡ, ಆದರೆ ನೀವು ಧರ್ಮವನ್ನು ಸ್ಥಾಪನೆ ಮಾಡ್ತಿದ್ದೀರಿ, ಅದ್ರ ಜೊತೆ ರಾಜ್ಯವನ್ನು ಕೂಡ ಸ್ಥಾಪನೆ ಮಾಡ್ತಿದ್ದೀರಿ. ಯಾ ಪಕ್ಕಾ ಹೇನಾ? ಇದಂತೂ ಪಕ್ಕಾ ಇದೆಯಲ್ವ ನಿಮಗೆ ಅಂತ ಕೇಳ್ತಿದ್ದಾರೆ ಬಾಬಾ. राज्य भी धर्म भी स्थापना और राज्य भी स्थापना कर रहे हो, तो राज्य में क्या होगा? सिर्फ एक राजा रानी होगे, एक राजा रानी और आप एक बच्चा या बच्ची, बस ऐसा राज्य होता है? ಬಾಬಾ ಕೇಳ್ತಿದ್ದಾರೆ, ಧರ್ಮ ಹಾಗೂ ರಾಜ್ಯ ಎರಡೂ ಸ್ಥಾಪನೆ ಮಾಡ್ತಿದ್ದೀರಲ್ವ, ನೀವು ಯಾವ ರಾಜ್ಯವನ್ನು ಸ್ಥಾಪನೆ ಮಾಡ್ತೀರಲ್ಲಿ ತಾಯಿ ತಂದೆ ಹಾಗೂ ನೀವು ಒಂದು ಮಗು ಅಥವಾ ಅದು ಹೆಣ್ಣೋ ಗನ್ನು ಒಂದು ಮಗುವಾಗಿ ಇದ್ದರೆ ಅಷ್ಟೇನಾ? ಅದೇನಾ ಒಂದು ರಾಜ್ಯ ಅಂತ ಕೇಳ್ತಿದ್ದಾರೆ ಬಾಬಾ. ಅದೊಂದು ರಾಜ್ಯ ಆಗುತ್ತಾ? ऐसा ರಾಜ್ಯ ಹೋಗ್ತಾ ಹೇ? ಈ ಥರ ಎಲ್ಲದರ ರಾಜ್ಯ ನೋಡಿದ್ರಾ ಅಂತ ಕೇಳ್ತಿದ್ದಾರೆ ಬಾಬಾ. ಕೇವಲ ಒಂದು ರಾಜಾರಾಣಿ ಮತ್ತು ಅವ್ರ ಮಕ್ಕಳು ಅಷ್ಟೇ ಒಂದು ರಾಜ್ಯ. तो हमें राजधानी में आना है, या ಯಾದ್ ರಖೋ. ಅದಕ್ಕೆ ನೆನ್ಪಿಟ್ಕೊಳ್ಳಿ, ನಾವು ರಾಜಧಾನಿಯಲ್ಲಿ ಹೋಗಬೇಕು, ರಾಜ್ಯಕ್ಕೆ ಹೋಗಬೇಕು, ನಾವಲ್ಲಿ ರಾಜ್ಯ ಮಾಡಬೇಕು ಅಂತ.
राजधानी में आना अर्थात ब्राह्मण परिवार से संतुष्ट रहना और संतुष्ट करना ಶ್ರೇಷ್ಠ ಸಂಬಂಧ ಮೇ ಆನಾ ಕೆ ರಾಜಧಾನಿಯಲ್ಲಿ ಬರುವುದು ಎಂದರೇನೆ ಬ್ರಾಹ್ಮಣ ಪರಿವಾರದೊಂದಿಗೆ ಸಂತುಷ್ಟವಾಗಿರಬೇಕು, ಎಲ್ಲರನ್ನೂ ಸಂತುಷ್ಟ ಮಾಡಬೇಕು, ಶ್ರೇಷ್ಠ ಸಂಬಂಧದಲ್ಲಿ ನಾವು ಬರಬೇಕು ಅಂತ ಹೇಳ್ತೇವೆ. ಅಭಿ ಬಾಪ್ ದಾದಾ ಪೂछेंगे ಸಭಿ ಸೆ ಕಿ ಆಪ್ ಮಾಲಾ ಮೇ ಆನಾ ಚಾಹತೆ ಹೋ. ಇವಾಗ ಬಾಬಾ ಎಲ್ಲರೊಂದಿಗೆ ಪ್ರಶ್ನೆ ಕೇಳುತ್ತಿದ್ದಾರೆ, ನೀವು ಮಾಲೆಯಲ್ಲಿ ಬರ್ಲಿಕ್ಕೆ ಇಷ್ಟಪಡ್ತೀರಾ ಅಂತ ಕೇಳ್ತಿದ್ದಾರೆ ಬಾಬಾ. ಮಾಲೆಯಲ್ಲಿ ಬರ್ಲಿಕ್ಕೆ ಇಷ್ಟಪಡ್ತೀರಾ? ಬಾಬಾ ಅವರು ಯಾವ ವೈಷ್ಣವ ಮಾಲೆ ಅಂತ ಹೇಳ್ತೀವಿ, ವಿಷ್ಣು ಮಾಲೆ ಅಂತ ಹೇಳ್ತೀವಿ, ಆ ಮಾಲೆ ಬರ್ಲಿಕ್ಕೆ ಇಷ್ಟಪಡ್ತೀರಾ? पसंद नहीं करते माला में आना भाई जी? आप कोई पसंद नहीं करते? सभी पसंद करते. ओके, चाहे 108 में आप माला में आना चाहते हो या कहेंगे माला से बाहर रह गए तो भी ठीक है, अर्जा नहीं, माला में आना है ना. ಬಾಬಾ ಹೇಳ್ತಿದ್ದಾರೆ, ಮಾಲೆಯಲ್ಲಿ ಅಕ್ಕಪಕ್ಕದಲ್ಲಿ ಬಂದರೂ ಪರವಾಗಿಲ್ಲ, ನಮಗೆ ಅಲ್ಲೇ ಬರಬೇಕಂತೇನಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ತೀವಿ ಅಂತ ಹೇಳ್ತೀರೋ ಅಥವಾ ಮಾಲೆಯಲ್ಲೇ ಬರಬೇಕು ಅಂತ ಕೇಳ್ತಿದ್ದಾರೆ ಬಾಬಾ. ಮಾಲೆಯಲ್ಲೇ ಬರಬೇಕಲ್ಲ ಅಂದರೆ ಸ್ವರ್ಗದಲ್ಲೇ ಬರಬೇಕಂತ ಇಲ್ಲ, ಎಲ್ಲಾದರೂ ನಮಗೆ ಸಿಕ್ಕಿದ್ರೆ ಸಾಕು ಬಂದ್ಬಿಡ್ತೀವಿ ಅಂತ ಹೇಳ್ತೀರೋ ಅಥವಾ ನಮಗೆ ಸ್ವರ್ಗನೇ ಬೇಕು, ಅದರಲ್ಲಿ ಉನ್ನತ ಪದವಿನೇ ಬೇಕು ಅಂತ ಕೇಳ್ತೀರೋ ಅಂತ ಹೇಳ್ತಿದ್ದಾರೆ. ಚಾಹೆ 108 में आओ, चाहे 16,000 में आओ, लेकिन ಆನಾ ಹೇ ವಾ ನಿಹಿ. ಬಾಬಾ ಕೇಳ್ತಿದ್ದಾರೆ, ಮಾಲೆಯಲ್ಲಿ ಬರಲೇಬೇಕು ಅಂದರೆ ಸ್ವರ್ಗದಲ್ಲೇ ಹೋಗಲೇಬೇಕು. ಅದು 108 ಮಾಲೆಯಲ್ಲಿ ಬರ್ತೀವೋ ಅಥವಾ 16,000 ಮಾಲೆಯಲ್ಲಿ ಬರ್ತೀವೋ ಬರಲೇಬೇಕಲ್ವಾ ಅಂತ ಕೇಳ್ತಿದ್ದಾರೆ ಬಾಬಾ. ಆನಾ ಹೇ ವಾ ನಿಹಿ? ಹಾಂ ಜಿ, ಹೌದು ಬಾಬಾ ಅಂತ ಹೇಳಿದ್ರಂತೆ. ಫಿರ್ ಅಭಿ ಬ್ರಾಹ್ಮಣ ಪರಿವಾರ ಸೆ ಕ್ಯೂ ಘಬರಾತೆ ಹೋ. ನೀವು ಜೀವನ್ಮುಕ್ತಿಗೆ ಹೋಗಲೇಬೇಕು, ರಾಜಧಾನಿಯಲ್ಲಿ ಹೋಗಲೇಬೇಕು ಅಂತ ಬಯಸ್ತಿದ್ದೀರಿ ಅಂದರೆ, ರಾಜಧಾನಿ ಅಂದರೆ ಎಲ್ಲರ ಜೊತೆಯಲ್ಲಿ ಇರಬೇಕಂತ ನೀವು ಬಯಸೋದು, ಅಲ್ಲಿ ಎಲ್ಲರ ಜೊತೆ ಇರ್ಲಿಕ್ಕೆ ಇಷ್ಟಪಡ್ತಿದ್ದೀರಿ ಅಂದರೆ ಇವಾಗ ಯಾಕೆ ಬ್ರಾಹ್ಮಣ ಪರಿವಾರ ಜೊತೆ ಇರಲಿಕ್ಕೆ ಭಯ ಪಡ್ತಿದ್ದೀರಿ ಅಂತ ಕೇಳ್ತಿದ್ದಾರೆ ಬಾಬಾ. ಜಬ್ ಕೋಯಿ ಬಾತ್ ಹೋತಿ ಹೈ ತೋ ಕ್ಯೂ कहते हो हमारा तो बाबा है, बहनें क्या करेगी, भाई क्या करेंगे. हमने भाई बहनों से वायदा नहीं किया, लेकिन यह ब्राह्मण जीवन शुद्ध संबंध का जीवन है, माला की जीवन है. माला अर्थात ही संगठन. ब्राह्मण परिवार के निश्चय में अगर कोई संशय आ जाता है, व्यक्त संकल्प आ जाता है, तो वह निश्चय को डगमग कर देती है, हलचल में लाता है. बाबा अच्छा है, ज्ञान अच्छा है, लेकिन ये दादी अच्छी नहीं, टीचर्स अच्छी नहीं, परिवार अच्छा नहीं. यह निश्चय बुद्धि के बोल हैं. उस समय निश्चय बुद्धि कहे कि संकल्प बुद्धि कहे. व्यर्थ संकल्प प्रश्न चित्त बना देती है, प्रसन्न चित्त बुद्धि रहने नहीं देता. तो समझा निश्चय की विशेषता क्या है. ಬಾಬಾ ಹೇಳ್ತಿದ್ದಾರೆ, ನೀವೆಲ್ಲರೂ ಕೂಡ ಮಾಲೆಯಲ್ಲಿ ಬರಬೇಕು ಅಂತಂದರೆ ಸಂಘಟನೆಯಲ್ಲಿ ಬರಬೇಕು. ನೀವು ಹೇಳ್ತೀರಾ ಬಾಬಾ ನಾವು ಪರಿವಾರವನ್ನು ನೋಡಿ ಬಂದಿಲ್ಲ ಅಂತ, ಮತ್ತು ನೋಡೋದು ಯಾರನ್ನ? ಪರಿವಾರದವ್ರನ್ನೇ. ಈ ಅಕ್ಕೋರು ಸರಿ ಇಲ್ಲ, ಈ ಅನ್ನೋರು ಸರಿ ಇಲ್ಲ, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ. ಬಾಬಾ ಹೇಳ್ತಾರೆ, ನೀವು ಯಾರನ್ನು ನೋಡಿ ಬಂದ್ರಿ? ಬಾಬಾ ನೋಡೇ ತಾನೇ ಬಂದಿದ್ದು. ನೀವು ಇವಾಗ ಏನು ಹೇಳಿದ್ರಿ, ನಾವು ನಿಮ್ಮನ್ನು ನೋಡಿ ಬಂದಿದ್ದೀವಿ, ಪರಿವಾರವನ್ನು ನೋಡಿ ಬಂದಿಲ್ಲ ಅಂತ. ಮತ್ತು ನೀವು ಹೇಳುವಂಥ ಭಾಷೆ ಯಾವ ರೀತಿ ಇದೆ? ಇದಕ್ಕೆ ಬಾಬಾ ಹೇಳ್ತಿದ್ದಾರೆ, ನೀವು ಸದಾಕಾಲಿಕವಾಗಿ ನೋಡಬೇಕಾಗಿರೋದು ಯಾರನ್ನ? ತಂದೆ ತಾಯಿಯನ್ನ ಅಷ್ಟೇ, ಅಣ್ಣಂದಿರು ಅಕ್ಕಂದಿರನ್ನಲ್ಲ ಅಂತ ಬಾಬಾ ಹೇಳ್ತದೆ. ಅದರ ಬ್ರಾಹ್ಮಣ ಜೀವನ ಶುದ್ಧ ಜೀವನ, ಶುದ್ಧ ಸಂಬಂಧದ ಜೀವನವಾಗಿ ಮಾಡಿಕೊಳ್ಳಬೇಕು, ಮಾಲೆಯ ಜೀವನವಾಗಿ ಮಾಡಿಕೊಳ್ಳಬೇಕು. ಮಾಲಾ ಅಂತಂದ್ರೇನೋ ಸಂಘಟನೆ ಅಂತ ಬಾಬಾ ಹೇಳ್ತಾರೆ. ಮುತ್ತುಗಳೆಲ್ಲವೂ ಕೂಡ ಜೋಡಿಸಿದ್ರೆ ತಾನೇ ಒಂದು ಮಾಲೆ ಆಗುತ್ತೆ. ಅದಕ್ಕೆ ಇಲ್ಲಿ ಸಂಘಟನೆ. ಬ್ರಾಹ್ಮಣ ಪರಿವಾರದಲ್ಲಿ ನಿಶ್ಚಯ ಇಲ್ಲ ಅಂತಂದರೆ, ಸಂಶಯ ಬರುತ್ತದೆ ಅಂತಂದರೆ, ವ್ಯರ್ಥ ಸಂಕಲ್ಪ ಬರುತ್ತೆ ಅಂತಂದರೆ ನಿಮ್ಮ ನಿಶ್ಚಯದಲ್ಲಿ ಏರುಪೇರಾಗುತ್ತದೆ ಅಂತ ಹೇಳ್ತಿದ್ದಾರೆ ಬಾಬಾ. ಆವಾಗ ಏರುಪೇರಿನಲ್ಲಿ ಇರುವಂಥ ಆತ್ಮರು ಏನು ಹೇಳುತ್ತಾರೆ ಅಂತಂದರೆ, ಬಾಬೋರು ತುಂಬ ಚೆನ್ನಾಗಿದ್ದಾರೆ, ಜ್ಞಾನವೂ ತುಂಬ ಚೆನ್ನಾಗಿದೆ, ಆದರೆ ಈ ದಾದಿಗಳು ಚೆನ್ನಾಗಿಲ್ಲ, ಈ ಟೀಚರ್ಸ್ ಚೆನ್ನಾಗಿಲ್ಲ, ಈ ಪರಿವಾರ ಚೆನ್ನಾಗಿಲ್ಲ ಅಂತ ಹೇಳಿ, ಇದು ನಿಶ್ಚಯ ಬುದ್ಧಿಯವರ ಮಾತುಗಳ ಅಂತ ಕೇಳ್ತಿದ್ದಾರೆ ಬಾಬಾ. ಇದು ನಿಶ್ಚಯ ಬುದ್ಧಿಯವರ ಮಾತುಗಳ.
ಆ ಸಮಯದಲ್ಲಿ ನಿಶ್ಚಯ ಬುದ್ಧಿಯವರಂತ ಹೇಳೋದು ಸಂಕಲ್ಪ ಬುದ್ಧಿಯವರಂತ ಹೇಳೋದು ಅಂತ ಪ್ರಶ್ನೆ ಕೇಳ್ತಿದ್ದಾರೆ ಬಾಬಾ. ವ್ಯರ್ಥ ಸಂಕಲ್ಪಗಳು ಪ್ರಸನ್ನ ಚಿತ್ತವಾಗಿ ಎಂದಿಗೂ ನಿಮ್ಮನ್ನು ಮಾಡಲಿಕ್ಕೆ ಬಿಡಲ್ಲ. ಅದರಿಂದ ಅರ್ಥ ಆಯ್ತಾ ನಿಶ್ಚಯ ಬುದ್ಧಿಯವರ ವಿಶೇಷತೆ ಏನು ಅಂತ ಕೇಳುತ್ತಿದ್ದಾರೆ ಬಾಬಾ. ಇವಾಗ ಎಲ್ಲೋದ್ರೂ ಕೂಡ ಎಲ್ಲೋ ಬ್ರಾಹ್ಮಣರು ಸೇರಿದ್ದಾರೆ ಅಂತಂದರೆ ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತಾಡೋದೇ ಇವಾಗ ನಮ್ಗೆ ಅಭ್ಯಾಸ ಆಗಿಬಿಟ್ಟಿದೆ. ಹೊರಗಡೆ ಆದರೆ ನ್ಯೂಸ್ ಅಲ್ಲಿ ಹಿಂಗೆ ನಡೀತಿ ಇಲ್ಲ ಹಂಗೆ ನಡೀತಿ. ಇವಾಗ ನಾವು ನ್ಯೂಸ್ ನೋಡಲ್ವಲ್ಲ, ಬ್ರಾಹ್ಮಣ ಪರಿವಾರದ ಸೆಂಟರ್ದೇ ನ್ಯೂಸ್, ಇದೇ ಒಂದು ಸುದ್ದಿ. ಬ್ರಾಹ್ಮಣ 4 ಜನ ಸೇರಿದ್ದಾರೆ ಅಥವಾ 2 ಸೇರಿದ್ದಾರೆ ಅಂದರೆ ಯಾವುದೋ ಒಂದು ವ್ಯರ್ಥ ಮಾತುಕತೆ ನಡೆಯುತ್ತೆ. ಅದಕ್ಕೆ ಇವತ್ತು ವಿಶೇಷ ಸೂಚನೆ ಬಾಬಾ ನಮಗೆ ಕೊಡ್ತಿದ್ದಾರೆ. ಇದರಲ್ಲಿ ಎಚ್ಚರ ವಹಿಸಿ ನಾವೇನಾಗಬೇಕು, ಪರಿವರ್ತನೆ ಆಗಬೇಕು. ಎಂದಿಗೂ ಕೂಡ ಈ ರೀತಿ ಮಾತುಗಳು ಆಡಬಾರ್ದು. ಬಾಬಾ ಹೇಳ್ತಾರೆ ನಿಶ್ಚಯ ನನ್ನ ಮೇಲೆ ಇಟ್ಕೊಳ್ಳಿ, ಹಾಗೆಯೇ ಮುಂದೆ ಹೋಗ್ತೀರಿ. ಇವ್ರು ನೋಡಿದ್ರೆ ನಿಂತು ಹೋಗ್ತೀರಿ ಅಂತ. ಚೌತಿ ರೂ ರಿಹಾನ್ ಕ್ಯಾ ಕಹತೆ. ಮತ್ತು 4ನೇ ವಿಧಾನವಾಗಿ ಯಾವ ರೀತಿ ಮಾತುಕತೆ ನಡೆಯುತ್ತೆ ಅಂತಂದರೆ वह फिर कहते हैं समय श्रेष्ठ है, पुरुषोत्तम युग है, परमात्मा आत्मा के मेले का युग है, यह सब मानते हैं. फिर क्या कहते हैं अभी थोड़ा समय तो है ही, इतने में विनाश तो होना नहीं है. यह तो स्थापना के समय से कहते आए कि विनाश होना ही है, दूसरी दिवाली नहीं आनी है. तो विनाश की बातें तो स्थापना के समय में चल रही है, समय से ही चल रही है. विनाश कहते कहते कितने वर्ष हो गया, अभी भी पता नहीं विनाश कब हो. थोड़ा सा अलबेले आलस्य के ढीले पुरुषार्थ के डलपन आ जाता है तो आराम कर लेते हैं, तो समय पर ठीक हो जाएगा. बाप को तो यह पक्का कराते हैं कि आप देखना हम समय पर बहुत नंबर आगे ले लेंगे. लेकिन बाप दादा ऐसे बच्चों को सदा सावधान करते कि समय पर जागे और समय प्रमाण परिवर्तन किया तो यह कोई बड़ी बात नहीं है. लेकिन समय के पहले परिवर्तन किया तो आपके पुरुषार्थ में या पुरुषार्थ की मार्क्स जमा होगी, और अगर समय पर किया तो समय को मार्क्स मिलेगा, आपको नहीं मिलेगा. तो टोटल रिजल्ट में अलबेला या आलस्य के नींद के कारण धोखा खा लेंगे. यह भी कुंभकर्ण के नींद का अंश है, बड़ा कुंभकर्ण नहीं, छोटा. फिर उसको क्या हुआ, अपने को बचा सका, नहीं बचा सका. तो अंत समय में अपने को फुल पास के योग्य नहीं बना सकेंगे. समझा. ಕಬಿ कैसी ರೂ ರಿಹಾನ್ ಕರ್ತೆ ಹೋ. ನೋಡಿ ಬಾಬಾ ಹೇಳ್ತಾರೆ 4ನೇ ವಿಷಯ ಏನು ಹೇಳ್ತಾರೆ ಅಂತಂದರೆ, ಬಾಬಾ ಸಮಯ ತುಂಬ ಶ್ರೇಷ್ಠ, ಇದು ಪುರುಷೋತ್ತಮ ಸಂಗಮ ಯುಗ, ಅದರಲ್ಲೂ ಕೂಡ ಆತ್ಮ ಹಾಗೂ ಪರಮಾತ್ಮನ ಮಿಲನದ ಯುಗವಿದು. ಅದಕ್ಕೋಸ್ಕರ ಇದನ್ನು ಶ್ರೇಷ್ಠ ಅಂತ ತಿಳ್ಕೊಳ್ತಾರೆ. ತಿಳ್ಕೊಂಡು ಇನ್ನೂ ಏನು ಹೇಳ್ತಾರೆ ಅಂತಂದರೆ, ಸಮಯ ಅಂತೂ ಸ್ವಲ್ಪನೇ ಇದೆ ಅಂತ ಹೇಳ್ತಿದ್ದೀರಿ, ವಿನಾಶ ಅಂತೂ ಆಗಲೇಬೇಕು. ಆದರೆ ಇವಾಗ ಎಲ್ಲಾಗುತ್ತೆ, ಇನ್ನು ಸಮಯ ಇದೆ. ಇವರು ಸ್ಥಾಪನೆ ಆದಾಗ್ಲಿಂದ ವಿನಾಶ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇವಾಗ ಎಲ್ಲಾಗ್ಬಿಡುತ್ತೆ, ಇದು ಆಗೋದಕ್ಕೆ ಸ್ವಲ್ಪ ಸಮಯ ಇದ್ದೇ ಇದೆ. ವಿನಾಶದ ಸಮಯ ಆಗ್ಲಿಕ್ಕೆ ಇನ್ನೂ ಕೆಲವು ವರ್ಷಗಳಿದೆ, ಬಂದಾಗ ನಾವು ಆಗ್ಬಿಡ್ತೀವಿ ಅಂತ ಹೇಳ್ತಾರಂತೆ. ಇನ್ನೂ ಕೆಲವು ವರ್ಷ ಇದೆ, ಯಾವಾಗ ಆಗುತ್ತೋ ಇಲ್ವೋ ವಿನಾಶ ಅಂತ ಹೇಳ್ಬಿಟ್ಟು ಸ್ವಲ್ಪ ಹುಡುಗಾಟಿಕೆತನದಲ್ಲಿ ಆಲಸ್ಯತನದಲ್ಲಿ ಬಂದ್ಬಿಡ್ತಾರೆ. ಪುರುಷಾರ್ಥದಲ್ಲೂ ಕೂಡ ಸ್ವಲ್ಪ ಡಲ್ನೆಸ್ ಅನ್ನೋದು ಬಂದ್ಬಿಡ್ತಾ ಇದೆ ಅಂತ ಬಾಬಾ ಹೇಳ್ತಿದ್ದಾರೆ. ಆವಾಗ ಡಲ್ಲಾಗಿರೋ ದಿಂಬು ಹಾಕ್ಕೊಂಡು ಆರಾಮಾಗಿ ಮಲಗಿಬಿಡ್ತಾ ಇದ್ದೀರಿ ಅಂತ ಹೇಳ್ತಿದ್ದಾರೆ ಬಾಬಾ ಪುರುಷಾರ್ಥದಲ್ಲಿ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಸಮಯದಂತೆ ನೀವಾಗ ಎಚ್ಚರಗೊಂಡಿಲ್ಲ ಅಂತಂದರೆ ಹೇಳ್ತಾರೆ, ಸಮಯ ಬಂದಾಗ ನಾವು ಎದ್ದೇಳ್ತೀವಿ, ಎಲ್ಲ ಸರಿಯಾಗ್ಬಿಡುತ್ತೆ ಅಂತ ಬಾಬಂಗೆ ಪಕ್ಕಾ ಮಾಡಿಸ್ತಾರಂತೆ. ಬಾಬಾ ನೀವು ನೋಡಿ, ಸಮಯ ಬಂದಾಗ ನಾವು ಎಲ್ಲರಿಗಿಂತ ಮುಂದೆ ಹೋಗ್ಬಿಡ್ತೀವಿ ಅಂತ ಹೇಳ್ತಾರಂತೆ. ಆದರೆ ಬಾಬಾ ಇಂಥ ಮಕ್ಕಳಿಗೆ ಸದಾ ಎಚ್ಚರ ವಹಿಸ್ತಿದ್ದಾರೆ. ಮಕ್ಕಳೇ, ಸಮಯದಂತೆ ಎಚ್ಚರಗೊಂಡಿರಿ. ಒಂದು ವೇಳೆ ಸಮಯದಂತೆ ಎಚ್ಚರಗೊಂಡರೆ ನಿಮಗೆ ಆ ಸಮಯದಂತೆ ಏನು ಮಾರ್ಕ್ಸ್ ಸಿಗಬೇಕೋ ಅದು ಸಿಗುತ್ತೆ. ಆದರೆ ಸಮಯಕ್ಕಿಂತ ಮುಂಚೆಯೇ ನೀವು ಎಚ್ಚರಗೊಂಡರೆ ಅದಕ್ಕೆ ಮಾರ್ಕ್ಸ್ ಅನ್ನೋದು ಆ್ಯಡ್ ಆಗುತ್ತೆ. ಒಂದು ವೇಳೆ ಅದೇ ಸಮಯ ನಿಮಗನ್ನು ಎಬ್ಬರಿಸಿ ನಿಮಗೆ ಪಾಠವನ್ನು ಕಳಿಸಿ ನೀವೇನಾದರೂ
ಮುಂದೆ ಬಂದ್ರಿ ಅಂತಂದರೆ ಮಾರ್ಕ್ಸ್ ನಿಮಗೆ ಸಿಗಲ್ಲ, ಸಮಯಕ್ಕೆ ಸಿಗುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ. ಅವಾಗ ಟೋಟಲ್ ರಿಸಲ್ಟನ್ನು ನೋಡಿದ್ರೆ ಹುಡುಗಾಟಿಗೆತನ ಅಥವಾ ಆಲಸ್ಯತನದ ನಿದ್ರೆಯ ಕಾರಣ ಮೋಸ ಹೋಗ್ತಿದ್ದಾರೆ. ಇದು ಕೂಡ ಕುಂಭಕರ್ಣ ನಿದ್ರೆಯ ಅಂಶವಾಗಿದೆ. ಹುಡುಗಾಟಿಕೆತನದಲ್ಲಿ ಬರೋದು, ಸಮಯ ಇನ್ನೂ ಇದೆ ಅಂತೇಳಿ ಆಲಸ್ಯತನ ಮಾಡೋದು ಪುರುಷಾರ್ಥದಲ್ಲಿ. ಇದೇನು ದೊಡ್ಡ ರೂಪದ ಕುಂಭಕರ್ಣ ಅಲ್ಲ, ಚಿಕ್ಕದೇ. ಆದರೆ ಚಿಕ್ಕದಿದ್ದರೂ ಕೂಡ ಉಳಿಲಿಕ್ಕೆ ಸಾಧ್ಯನಾ? ಇಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಅದೇ ರೀತಿ ಅಂತ್ಯ ಸಮಯದಲ್ಲೂ ಕೂಡ ನೀವು ಫುಲ್ ಪಾಸ್ ಆಗಲಿಕ್ಕೆ ಯೋಗ್ಯರು ಆಗಬೇಕಂದ್ರೆ ಇವಾಗಲಿಂದನೇ ಮಾಡಬೇಕು. ಅಂತ್ಯದಲ್ಲಿ ಮಾಡ್ತೀವಿ ಅಂದರೆ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಅರ್ಥ ಆಯ್ತಾ? ಯಾವಾಗ ನೀವು ಯಾವ ರೀತಿ ಮಾತಾಡ್ತೀರಾ ಅಂತ. ಕವಿ ಬಹುತ್ ಹಿಮ್ಮತ್ ಕಿ ಭೀ ಕರ್ತೆ ಹೋ, ಕವಿ ನಾಜ್ ನಖರೆ ಭೀ ಕರ್ತೆ ಹೋ, ಅವ್ರ ಕವಿ ಕಿಟ್ ಪಿಟ್ ಭೀ ಕರ್ತೆ ಹೋ. ಅವಾಗ ಬಾಬಂಗೆ ತುಂಬ ನಿಶ್ಚಯದ ಮಾತುಗಳು ಹೇಳ್ತಾರಂತೆ. ಬಾಬಾ ನಾವು ಮಾಡಿಬಿಡ್ತೀವಿ ನೋಡಿ, ಈ ರೀತಿ ಮಾಡ್ತೀವಿ, ಆ ರೀತಿ ಮಾಡ್ತೀವಿ ಅಂತ. ಇನ್ನು ಕೆಲವೊಮ್ಮೆ ಬಾಬಾ ಹೇಳ್ತಾರೆ ನಿಮ್ಮ ಹುಡುಕಾಟಿಕೆತನವೂ ಕೂಡ, ತುಂಟಾಟವೂ ಕೂಡ ಬಾಬಾ ಹತ್ರ ತೋರಿಸ್ತೀವಿ. ಅವಾಗ ಕಿಟ್ಪಿಟ್ಟು ಕೂಡ ಮಾಡ್ತಿರ್ತೀರಿ, ಆ ರೀತಿ ಮಾತುಗಳು ಕೂಡ ಹೇಳ್ತಿರ್ತೀರಿ ಅಂತ. आज इस वर्ष के सीज़न का संपन्न है, समाप्ति नहीं कहेंगे, संपन्न हो रहा है, इसलिए रिजल्ट सुना रहे हैं. तो अभी क्या करना है? ಇವಾಗ ಈ ವರ್ಷದ ಸೀಸನ್ ಸಂಪನ್ನ ಆಗುವಂಥದ್ದು, ಅದಕ್ಕೆ ಇದನ್ನು ಸಮಾಪ್ತಿ ಎಂದು ಹೇಳಲಾಗುವುದಿಲ್ಲ. ಸಂಪನ್ನ ದಿನ 6 ತಿಂಗಳು ಬಾಬುವರ ಮಿಲನ ನಡೆಯುತ್ತಲ್ಲ, ಆ 6 ತಿಂಗಳಲ್ಲಿ ಲಾಸ್ಟ್ ಮಿಲನ ಇದು. ಮತ್ತು ಇನ್ನೊಂದು ಸೀಸನ್ಗೆ ಸ್ಟಾರ್ಟ್ ಆಗೋದು. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಲಾಸ್ಟ್ ಸಂಪನ್ನ ಆಗುವ ದಿನ ಆಗಿರುವಂಥ ಕಾರಣ ರಿಸಲ್ಟ್ ತಿಳಿಸ್ತೀವಿ. ಇವಾಗ ಹೇಳಿ ಏನು ಮಾಡಬೇಕು ಅಂತ ಕೇಳ್ತಿದ್ದಾರೆ ಬಾಬಾ. ಏನು ಮಾಡಬೇಕು? ಸಮಯಕ್ಕೆ ಮುಂಚೆನೇ ನಾವು ಸಮಯ ಕೊಡಬಾರ್ದು. ಈಗ ನಾವು ಫುಲ್ ಫಾಸ್ಟ್ ಆಗಿ ಪುರುಷಾರ್ಥ ಮಾಡ್ಕೋಬೇಕು, ಇಲ್ಲಾಂದ್ರೆ ಸಮಯಕ್ಕೆ ಹೋಗ್ಬಿಡುತ್ತೆ. ಅದನ್ನು ಕೂಡ ನಾವೇ ಪಡ್ಕೋಬೇಕು. ಹೌದು. ಇನ್ನು ಪೂರ್ತಿ ಮುರಳಿಯ ದೃಷ್ಟಿಯನ್ನು ಇಟ್ಕೊಂಡು ಹೇಳಿ ಬಾಬಾ ಅವ್ರು ಇವಾಗ ಏನು ಮಾಡಬೇಕು ಅಂತ ಕೇಳ್ತಿದ್ದಾರೆ ಬಾಬಾ. चेक करो कि निश्चय के फाउंडेशन के चारों ओर मजबूत है या चारों में से कोई भी बात मजबूत होने के बजाय बातों के कारण मजबूर हो या ಚೆಕ್ करो. ಅಂದರೆ 4 ಕಡೆ ನೋಡ್ಕೊಳ್ಳಿ. 4 ಮಾತಿನಲ್ಲೂ ಕೂಡ ನಿಶ್ಚಯದ ಫೌಂಡೇಶನ್ ಅದು ಗಟ್ಟಿಯಾಗಿದೆಯಾ, ಅಥವಾ ನೀವು ನಿಶ್ಚಯದ ಆಧಾರದ ಮೇಲೆ ನಿಂತಿದ್ದೀರೋ, ಮಾತುಗಳ ಆಧಾರದ ಮೇಲೆ ನಿಂತಿದ್ದೀರೋ ಅಂತ ಕೇಳಿ. ಮಾತುಗಳ ಆಧಾರದಂತೆ ನೀವು ನಿಂತಿದ್ರೆ ಸಮಯಕ್ಕೆ ಒಳಗಾಗ್ತೀರಿ, ಪರಿಸ್ಥಿತಿಗಳಿಗೆ ಒಳಗಾಗ್ತೀರಿ. ನಿಶ್ಚಯದಲ್ಲಿದ್ದರೆ ಏನಾದರೂ ಕೂಡ ನೀವು ಅಲೆದಾಡಲ್ಲ, ವಿಜಯ ಅನ್ನೋದು ನಿಮ್ಮದೇ ಅಂತ ಹೇಳ್ತಿದ್ದಾರೆ ಬಾಬಾ. ಅದಕ್ಕೆ ಈ ರೀತಿ ಚೆಕ್ ಮಾಡಬೇಕು. ಅಭಿ ಫಿರ್ ತಪಸ್ಯಾ ಕರ್ನಿ ಹೈ ನಾ, पहले भी सुनाया कि प्यार का सबूत देना है और प्यार का सबूत है समान बनना. ಬಾಬಾ ಹೇಳ್ತಿದ್ದಾರೆ ಇವಾಗ ತಪಸ್ಸು ಮಾಡಬೇಕಲ್ಲ, ಮೊದಲು ಕೂಡ ತಿಳಿಸಿದ್ದೆ ಪ್ರೀತಿಯ ಪ್ರತ್ಯಕ್ಷ ಪ್ರಮಾಣವನ್ನು ತೋರಿಸ್ಬೇಕಂತ. ಪ್ರೀತಿ ಮಾಡ್ತಿದ್ದೀರಿ ಅಂತ ಅನ್ನೋದಕ್ಕೆ ಪ್ರತ್ಯಕ್ಷ ಪ್ರಮಾಣ ಏನೋ ಸಮಾನರಾಗೋದು. और दूसरी बात क्या करनी है, यह वर्ष का होमवर्क दे रहे हैं. एक होमवर्क तो सुना, दूसरी बात ಬಾಬಾ ಇವಾಗ ಹೋಮ್ವರ್ಕ್ ಕೂಡ ಕೊಡ್ತಿದ್ದಾರೆ ನಮಗೆ. ಮೊದಲನೇದು ಹೋಮ್ವರ್ಕ್ ಅಂತೂ ನಿಶ್ಚಯದ ಮೇಲೆ ಹೇಳಿದ್ದಾರೆ. ಎರಡನೇದು ಏನು ಅಂತಂದರೆ अपने चारों ओर के फाउंडेशन को पक्का करो, एक भी बात में कमज़ोर नहीं, तो तभी माला के मन के बन पूज्य आत्मा व राज्य अधिकारी आत्मा बनेंगे. क्योंकि ब्राह्मण सो देवता बनना है, सिवाय ब्राह्मण के देवता नहीं बन सकते हैं. ब्राह्मणों से निभाना अर्थात दैवी राज्य के अधिकारी बनना, तो परिवार से निभाना पड़ेगा, हलचल को समाप्त करना पड़ेगा. तब निश्चय और विजय दोनों का समानता हो जाएगी. ನೋಡಿ, ತಂದೆ ಹೇಳ್ತಿದ್ದಾರೆ, ಮಕ್ಕಳೇ ಇವಾಗ ನೀವೆಂದಿಗೂ ಕೂಡ ಬಲಹೀನರಾಗಬಾರ್ದು. 4 ಕಡೆ 4 ಮಾತಿನಲ್ಲೂ ನಿಶ್ಚಯ ಅನ್ನೋದು ಫೌಂಡೇಶನ್ ಇದು ಪಕ್ಕಾ ಆಗಿರಬೇಕು. ಒಂದು ಮಾತಲ್ಲೂ ಕೂಡ ಬಲಹೀನ ಆಗಬಾರ್ದು. ಆವಾಗ ಮಾಲೆಯಲ್ಲಿ ಮುತ್ತುಗಳಾಗ್ತೀರಿ, ಪೂಜ್ಯ ಆತ್ಮ ಅಥವಾ ರಾಜ್ಯ ಅಧಿಕಾರಿ ಆತ್ಮ ಆಗಲಿಕ್ಕೆ ಸಾಧ್ಯ. ಏಕೆಂದರೆ ನೀವೇ ಬ್ರಾಹ್ಮಣರಿಂದ ದೇವತೆಯರಾಗ್ತೀವಿ. ಕೇವಲ ನಾವು ಬ್ರಾಹ್ಮಣರಾಗ್ಬಿಟ್ಟಿದ್ದೀವಿ ಅಂತಲ್ಲ, ಆದರೆ ಇದ್ರ ಮೇಲೆ ನಿಶ್ಚಯ ಇರಬೇಕು ಅಂತ ಬಾಬಾ ಹೇಳ್ತಿದ್ದಾರೆ. ಆವಾಗಲೇ ನೀವು ದೇವತೆಯರಾಗಲಿಕ್ಕೆ ಸಾಧ್ಯ. ಬ್ರಾಹ್ಮಣರ ಜೊತೆ ಇರಬೇಕು, ಸಂಬಂಧವನ್ನು ನಿಭಾಯಿಸಬೇಕು. ಅವಾಗೇ ದೈವಿ ರಾಜ್ಯದ ಅಧಿಕಾರಿಗಳಾಗಲಿಕ್ಕೆ ಸಾಧ್ಯ.
हलचल को समाप्त करना पड़ेगा, तब निश्चय और विजय दोनों में समानता हो जाएगी। यह अंतर मिटाने का महामंत्र है. ಬಾಬಾ ಹೇಳ್ತಿದ್ದಾರೆ, ನಿಶ್ಚಯ ಹಾಗೂ ವಿಜಯ ಎರಡರಲ್ಲಿರುವಂಥ ಅಂತರವನ್ನು ತೊಲಗಿಸುವಂಥ ಮಹಾಮಂತ್ರ ಏನು? ಬಾಬಾ ಹೇಳ್ತಿದ್ದಾರೆ ಏನು? ಬಾಬಾ ತಿಳಿಸ್ತಾರೆ, ಈ 4 ಮಾತಿನಲ್ಲಿ ನಿಶ್ಚಯ ಇರಬೇಕು. ಅವಾಗ ಏನಾಗುತ್ತೆ, ಇದೆಲ್ಲವೂ ಕೂಡ ತೊಲಗಿಬಿಡುತ್ತದೆ. ಇದೇ ಮಹಾಮಂತ್ರ, ಇದನ್ನು ಸದಾ ನೆನಪಿಟ್ಕೊಳ್ಳಿ. 4 ಮಾತಿನಲ್ಲೂ ಕೂಡ ಸಮಾನ ಪರ್ಸೆಂಟೇಜ್ ಇರಬೇಕು. ಮತ್ತೆ ಒಂದು ಹೆಚ್ಚು ಒಂದು ಕಡಿಮೆನೂ ಅಲ್ಲ. 4 ಮಾತಿನಲ್ಲಿ 100% ಇರಬೇಕು. समझा? होमवर्क स्पष्ट हुआ? अच्छे स्टूडेंट हो ना? या कहेंगे कि अपने सेंटर के होम में गए, प्रवृत्ति के होम में गए तो होमवर्क में ही होमवर्क रख कर आए हैं, ऐसा तो नहीं कहेंगे. होशियार स्टूडेंट की निशानी क्या होती है? ಮಕ್ಕಳು ಕೂಡ ಅಷ್ಟೇ ಅಲ್ವಾ, ಹೋಮ್ವರ್ಕ್ ಮಾಡಿರಲ್ಲ. ಎಲ್ಲಿ ಹೋಮ್ವರ್ಕ್ ಅಂದರೆ, ಮ್ಯಾಮ್ ನಾನು ಎಲ್ಲ ಕಷ್ಟಪಟ್ಟು ರಾತ್ರಿಯೆಲ್ಲ ಬರೆದಿದ್ದೆ, ಮನೇಲಿ ಬಿಟ್ಟು ಬಂದುಬಿಟ್ಟೆ ಅಂತ ಹೇಳ್ತಾರಲ್ವ. ಹೋಗ್ತಾರೆ, ಹೇಳ್ತೀವಮ್ಮ ಆ ಥರ? ಹೇಳಲ್ಲ. ಅದೇ ಸ್ಕೂಲಲ್ಲಿ ಹೇಳ್ತಾರಲ್ವ, ಮ್ಯಾಮ್ ಬರೆದಿದ್ದೆ ಬಿಟ್ಟು ಬಂದುಬಿಟ್ಟೆ ಅಂತ. ಅದೇ ರೀತಿ ಬಾಬಾ ಹೇಳ್ತಾರೆ, ನೀವು ತುಂಬ ಬುದ್ಧಿವಂತರು. ಕೆಲವು ಸ್ಟೂಡೆಂಟ್ ಏನು ಹೇಳ್ತಾರೆ ಅಂದರೆ, ಬಾಬಾ ನಾನು ಸೆಂಟರಲ್ಲಿ ಹೋಮ್ವರ್ಕ್ ಮಾಡಿದ್ದೆ ಅಥವಾ ಮನೇಲಿ ಹೋಮ್ವರ್ಕ್ ಮಾಡಿದ್ದೆ, ಅಲ್ಲೇ ಹೋಮ್ವರ್ಕ್ ಬಿಟ್ಬಿಟ್ಟು ಬಂದುಬಿಟ್ಟೆ ಅಂತ ಏನಾದರೂ ಹೇಳ್ತೀರೋ ಅಂತ ಹೇಳ್ತಿದ್ದಾರೆ ಬಾಬಾ. बुद्धिवंत मಕ್ಕಳ ಗುರುತೇನು? होमवर्क में भी नंबर 1 तो प्रैक्टिकल पढ़ाई में भी नंबर 1, क्योंकि मार्क्स जमा होता है. ಇಲ್ಲಿ ಹೋಮ್ವರ್ಕಲ್ಲೂ ನಂಬರ್ 1 ಆಗಿರಬೇಕು, ಪ್ರಾಕ್ಟಿಕಲ್ ವಿದ್ಯೆಯಲ್ಲೂ ಕೂಡ ನಂಬರ್ 1 ಆಗಿರಬೇಕು. ಅವಾಗ ಮಾರ್ಕ್ಸ್ ಅನ್ನೋದು ಜಮಾ ಆಗುತ್ತೆ. ಅಚ್ಚಾ, ಅವ್ರು ಕ್ಯಾ ರಿಸಲ್ಟ್ ದೇಕಿ, ಮತ್ತು ಇನ್ನೂ ಏನು ರಿಸಲ್ಟ್ ನೋಡಿರ್ಬೋದು. ಇಷ್ಟಕ್ಕೆ ಬಾಬಾ ಎಲ್ಲ ಇಷ್ಟು ತಿಳಿಸಿದಾರೆ, ಇನ್ನೇನು ಹೇಳ್ತಾರೋ ಅಂತ ಕಾಯ್ತಾ ಇರ್ತೀವಿ. वर्तमान समय बच्चों की 2 होशियारी देखी. अपनी होशियारी तो जानते हो ना. ಬಾಬಾ ಕೇಳ್ತಾರೆ, ವರ್ತಮಾನ ಸಮಯದಲ್ಲಿ ಮಕ್ಕಳು 2 ತುಂಬ ಬುದ್ಧಿವಂತಿಕೆತನ ತೋರಿಸ್ತಾರೆ 2 ವಿಷಯದಲ್ಲಿ ಅಂತ ಕೇಳ್ತಾರೆ. ನೀವೇನು ಬುದ್ಧಿವಂತಿಕೆತನ ತೋರಿಸ್ತೀರಿ ನಿಮಗೆ ಗೊತ್ತಿದೆಯಲ್ವಾ ಅಂತ ಕೇಳ್ತಿದ್ದಾರೆ ಬಾಬಾ. ಏನಿರ್ಬೋದು? पहली होशियारी क्या देखी? स्वा को देखना और पर को देखना. ಸ್ವದರ್ಶನ ಚಕ್ರಧಾರಿ ಬನನಾ ಯಾ ಪರದರ್ಶನ ಚಕ್ರಧಾರಿ ಬನನಾ. ಮೊದಲನೇದಾಗಿ ಯಾವ ಬುದ್ಧಿವಂತಿಕೆ ತನ್ನ ತೋರಿಸ್ತಾರೆ ಅಂತಂದರೆ, ಸ್ವಯಂನ ನೋಡಬೇಕು, ಪರರನ್ನು ನೋಡಬೇಕಂತೇಳಿ ಸ್ವದರ್ಶನ ಚಕ್ರಧಾರಿಗಳಾಗಬೇಕು ಅಥವಾ ಪರದರ್ಶನ ಚಕ್ರಧಾರಿಗಳಾಗಬೇಕು. ಆದರೆ ಏನಾಗ್ತಿದ್ದೀವಿ? 2 बातें है ना. मेजॉरिटी किस में होशियार है? बाप दादा ने पहले भी सुनाया कि कई बच्चों की नज़दीक की नज़र बहुत तेज़ होती रहती है और कई बच्चों की फिर दूर की नज़र बहुत तेज़ होती है, लेकिन मेजॉरिटी दूर की नज़र तेज़ है, नज़दीक की नज़र ढीला है. देखना चाहते लेकिन स्पष्ट नहीं देख पाते और फिर होशियारी क्या करते हैं? ಬಾಬಾ ಹೇಳ್ತಾರೆ, ಕೆಲವು ಮಕ್ಕಳಿಗೆ ದೂರದೃಷ್ಟಿ ಚೆನ್ನಾಗಿದೆಯಂತೆ, ಕೆಲವರಿಗೆ ಹತ್ತಿರ ದೃಷ್ಟಿ ಚೆನ್ನಾಗಿದೆ ಅಂತ. ಆದರೆ ಮೆಜಾರಿಟಿ ನೋಡಿದ್ರೆ ದೂರದೃಷ್ಟಿನೇ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಬಾಬಾ. ಅರ್ಥ ಆಯ್ತಾ ಬಾಬಾ ಯಾವ್ದು ಹೇಳ್ತಿದ್ದಾರೆ ಅಂತ? ಅಂದರೆ ಬಾಬಾ ಹೇಳ್ತಾರೆ, ಇತರಲ್ಲಿ ಇರುವಂಥ ಲೋಪದೋಷಗಳು ನೋಡೋದು ತುಂಬ ಚೆನ್ನಾಗಿ ಬರ್ತಿದೆ, ತಮ್ಮಲ್ಲಿ ಲೋಪದೋಷಗಳು ನೋಡೋದು ಗೊತ್ತಿಲ್ಲ. ಹಾಗೆ ನೋಡಬೇಕಂತನೂ ಇಲ್ಲ, ಅಂದರೆ ನೋಡಬಾರ್ದಂತಿಲ್ಲ, ಪ್ರಯತ್ನ ಪಡ್ತಿದ್ದಾರೆ, ಆದರೆ ಸ್ಪಷ್ಟವಾಗಿ ಕಾಣಿಸ್ತಿಲ್ಲ. ಆದರೆ ಅವರೆಲ್ಲ ಅವ್ರು ನೋಡ್ಕೊಂಡು ನಾನಂತೂ ಚೆನ್ನಾಗಿದ್ದೀನಪ್ಪ, ನನ್ನಲ್ಲಂತೂ ಎಲ್ಲ ಕರೆಕ್ಟ್ ಇದೆ ಅಂತ ಹೇಳ್ಕೊಳ್ತಾರಲ್ಲ, ಅದಕ್ಕೆ ಬಾಬಾ ಹೇಳ್ತಾರೆ ನಿಮ್ಮಲ್ಲಿ ಇರುವಂಥ ಲೋಪದೋಷ ಸ್ಪಷ್ಟವಾಗಿ ಕಾಣಿಸ್ತಿಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. देखना चाहते लेकिन स्पष्ट नहीं देख पाते, फिर होशियारी क्या करते हैं? कोई भी बात होगी तो अपने को सेफ रखने के लिए दूसरी की बात बड़ी करके स्पष्ट सुनाएंगे, अपनी बात को छोटी करेंगे और दूसरी छोटी बात को बड़ा करके करेंगे. यह होशियारी मेजॉरिटी में देखते. ಅವರಿಗೆ ತಮ್ಮಲ್ಲಿರುವಂಥ ಲೋಪದೋಷಗಳು ಸ್ಪಷ್ಟವಾಗಿ ಕಾಣಿಸೋದಿಲ್ಲ. ಈ ಥರದ ಮಾತ್ರ ತುಂಬ ಚೆನ್ನಾಗಿ ನೋಡಿರ್ತಾರೆ. ಅದಕ್ಕೆ ಅವರಲ್ಲಿರುವಂಥ ದೋಷವನ್ನು ಮುಚ್ಚಿಟ್ಕೊಳ್ಳಿಕ್ಕೆ ಏನು ಮಾಡ್ತಾರೆ ಅಂದರೆ, ಯಾವುದಾದ್ರೂ ವಿಷಯ ಬಂದಾಗ ಇತರರಿಗೆ ಹೇಳಿಕೊಳ್ಳುವಾಗ ಬೇರೆಯವ್ರ ಮೇಲೆ ಹೆಂಗೆ ತಪ್ಪು ಹೇಳ್ತಾರೆ ಅಂದರೆ, ಚಿಕ್ಕ ಮಾತು ಕೂಡ ದೊಡ್ಡದಾಗಿ ಹೇಳಿ ಸ್ಪಷ್ಟವಾಗಿ ವಿಸ್ತಾರವಾಗಿ ಎಳೆಯಾಗಿ ಬಿಚ್ಚಿಡ್ತಾರೆ. ಅವರಲ್ಲಿರೋದೇನು ಮಾಡ್ತಾನೆ, ದೊಡ್ಡದಿರೋದು ಕೂಡ ಚಿಕ್ಕದಾಗಿ ಒಂದು ಮಾತಿನಲ್ಲಿ ಹೇಳಿ ಮುಗಿಸ್ಬಿಡ್ತಾರೆ ಅಂತ ಹೇಳ್ತಾರೆ. ಅಂದರೆ ಇದರಲ್ಲಿ ಯಾರು ಹೈಲೈಟ್ ಆಗಬೇಕು? ಬೇರೆಯವರೇ ಹೈಲೈಟ್ ಆಗಬೇಕು. ಆ ರೀತಿ ಬುದ್ಧಿವಂತಿಕೆತನ ಅನ್ನೋದು ತೋರಿಸ್ತಾರೆ. ತಮ್ಮನ್ನು ತಾವು ಅಂತೂ ಸೇಫ್ ಮಾಡ್ಕೊಳ್ಬಿಡ್ತಾರೆ ಅಂತ ಹೇಳ್ತಿದ್ದಾರೆ ಬಾಬಾ.
दूसरी होशियारी क्या देखी, आजकल एक विशेष भाषण बहुत यूज करते हो कि हमसे असत्य देखना नहीं जाता, असत्य सुना नहीं जाता, इसलिए असत्य को देख झूठ को सुन करके अंदर में जोश आ जाता है। तो यह भाषा राइट है। ಮತ್ತೆ ಒಂದೇದೇನು ಅಂತಂದರೆ ಬೇರೆಯವರಲ್ಲಿ ಲೋಪದೋಷಗಳನ್ನ ನೋಡ್ತಾರೆ, ತಮ್ಮಲ್ಲಿ ನೋಡ್ಕೊಳ್ಳೋದಿಲ್ಲ. ಮತ್ತು ಎರಡನೇದೇನು ಬುದ್ಧಿವಂತಿಕೆ ಮಾತು ಅಂತಂದರೆ ಇವಾಗ ಎಲ್ಲರೂ ಕೂಡ ಹೇಳುವಂಥ ಭಾಷೆ ಇದು. ನಮ್ಮ ಕೈಯಲ್ಲಂತೂ ಅಸತ್ಯ ನೋಡಲಿಕ್ಕೆ ಆಗಲ್ಲ ಅಪ್ಪ, ಅದನ್ನು ನೋಡಿ ನಮ್ಮಲ್ಲಿ ಇರಲಿಕ್ಕೆ ಆಗೋದಿಲ್ಲ ಅಪ್ಪ ಅಂತ ಹೇಳ್ಬಿಟ್ಟು ಅದಕ್ಕೆ ಆವೇಶದಲ್ಲಿ ಬಂದ್ಬಿಟ್ಟೆ ನಾನು, ಇವ್ರು ಹಿಂಗೆ ಮಾಡಿದ್ರು ಅದಕ್ಕೆ ನನಗೆ ಸರಿ ಅನ್ನಿಸ್ಲಿಲ್ಲ ಅಂತ ಹೇಳ್ಬಿಡ್ತಾರೆ. ಬಾಬಾ ಹೇಳ್ತಾರೆ ಇದು ಸರಿನಾ ಅಂತ. ಏನು ಹೇಳ್ತೀರಿ? ಹಾಂ, ಸರಿ ಅಲ್ವಾ? ಅಸತ್ಯವನ್ನು ನೋಡದೆ ಇರೋಕ್ಕಾಗದೆ ಜೋಶಲ್ಲಿ ಬರೋದು ತಪ್ಪಲ್ವಾ? ಬಾಬಾ ಹೇಳಿದಾರಲ್ಲ, ಪರಿವಾರ ಹೆಂಗಿದೆ ಹಂಗೆ ಒಪ್ಕೊಳ್ಳಿ ಅಂತ. अगर वह असत्य है तो आपको असत्य को देख जोश आता है, तो जोश सत्य है या असत्य है? ಬಾಬಾ ಹೇಳ್ತಿದ್ದಾರೆ ಸರಿ, ಅವ್ರು ತಪ್ಪೇ ಮಾಡಿದ್ದಾರೆ, ತಪ್ಪು ನೋಡಿ ನಿಮ್ಗಿರಕ್ಕಾಗಿಲ್ಲ, ಆಗದೆ ಏನು ಮಾಡಿಬಿಟ್ರಿ ನೀವು? ಆವೇಶದಲ್ಲಿ ಬಂದುಬಿಟ್ರಿ, ಕೋಪದಲ್ಲಿ ಬಂದುಬಿಟ್ರಿ. ಇದು ಓಕೆ, ಆದರೆ ಅವ್ರು ಮಾಡಿದ್ದು ತಪ್ಪೇ ಇರ್ಬೋದು, ನೀವು ನೋಡಿದ್ದು ಕೂಡ ತಪ್ಪೇ ಇರ್ಬೋದು ಅವ್ರು ಮಾಡಿರೋದ್ರಲ್ಲಿ. ಆದರೆ ನೀವೇನು ಆವೇಶದಲ್ಲಿ ಬಂದ್ರಲ್ವ, ಅದು ಸರಿನಾ ಅಂತ ಕೇಳ್ತಿದ್ದಾರೆ ಬಾಬಾ. ಅದು ತಪ್ಪಲ್ವಾ? ಜೋಶ್ ಬಿ ತೋ ಅಸತ್ಯ ಏನಾ? ನೀವು ಬರುವಂಥ ಆವೇಶದಲ್ಲಿ ಬರ್ತೀರಲ್ವ, ಅದು ಕೂಡ ತಪ್ಪೇ ಅಲ್ವಾ? हम यह करके दिखाएंगे या चैलेंज करना राइट है या सदैव याद रखो कि सत्यता की निशानी क्या होगी. ನಾವು ಇದನ್ನು ಮಾಡಿ ತೋರಿಸ್ತೀವಿ ಅಂತ ನೀವು ಯಾವ ಮಾತು ಹೇಳ್ತಿರೋದು ಸರಿ, ಆದರೆ ಅದರ ಬದಲಾಗಿ ಅವ್ರ ಮೇಲೆ ಆವೇಶದಲ್ಲಿ ಹೋಗೋದು ತಪ್ಪಾಗಿದೆ. ಅದಕ್ಕೆ ಸದಾ ನೆನ್ಪಿಟ್ಕೊಳ್ಳಿ, ಸತ್ಯತೆಯ ಗುರುತೇನು? जो स्वयं सत्य पर है और असत्य को ख़त्म करना चाहता है, लक्ष्य तो बहुत अच्छा है, लेकिन असत्य को ख़त्म करने के लिए अपने में भी सत्यता की शक्ति चाहिए. ನಿಜವಾಗ್ಲೂ ಸತ್ಯವಾಗಿರುವಂಥವರು ಅಥವಾ ಸತ್ಯತೆಯನ್ನು ನೋಡಬೇಕು ಅಂತ ಅಂದ್ಕೊಳ್ಳುವಂಥವ್ರು ಯಾರು ಅಂತಂದರೆ, ಅಸತ್ಯವನ್ನು ನೋಡ್ತಿದ್ರೂ ಸಹ ಅವ್ರು ಹಿಂಗಿರ್ತಾರೆ, ಸತ್ಯವಾಗಿರ್ತಾರೆ. ಸತ್ಯತೆಯ ಶಕ್ತಿ ಅನ್ನೋದು ಮೊಟ್ಟ ಮೊದಲು ಅವರಲ್ಲಿ ಧಾರಣೆ ಮಾಡಿರ್ತಾರೆ, असत्यವನ್ನು समाप्ति ಮಾಡಿರ್ತಾರೆ. आवेशता या जोश या सत्य की निशानी है. ಆವೇಶ ಅಥವಾ ಜೋಶಲ್ಲಿ ಬರುವುದೇನು ಸತ್ಯತೆಯ ಗುರುತ ಅಂತ ಕೇಳ್ತಿದ್ದಾರೆ ಬಾಬಾ. ಸತ್ಯತಾ ಮೇ ಜೋಶ್ ಆಯೇಗಾ? ಸತ್ಯವಾಗಿರುವಂಥವ್ರು ಜೋಶಲ್ಲಿ ಬರ್ತಾರೆ, ಆವೇಶದಲ್ಲಿ ಬರ್ತಾರ? तो अगर झूठ को देख करके मुझे गुस्सा आता है तो राइट है. ನನಗೆ ಅಸತ್ಯವಂತರ ನೋಡಿ ಅಥವಾ ತಪ್ಪನ್ನು ನೋಡಿ ಕೋಪ ಬರುತ್ತೆ ಅಂತ ಹೇಳೋದು ಸರಿನಾ ಅಂತ ಇವಾಗ ಕೇಳ್ತಿದ್ದಾರೆ ಬಾಬಾ. कोई आग लगेगा तो सेक नहीं आएगा कि सेक प्रूफ हो सके. अगर हमें नॉलेज है कि असत्यता की आग है और आग के सेक होता है, तो पहले अपने को सेफ करेंगे ना, कि सेक में थोड़ा सा जल भी जाए तो चलेगा, हर्जा नहीं. तो सदैव यह याद रखो कि सत्यता की निशानी है सभ्यता. सत्यता की निशानी है सभ्यता. अगर आप सत्य हो, सत्यता की शक्ति आप में है, तो सभ्यता को कभी नहीं छोड़ो, सत्यता को सिद्ध करो, लेकिन सभ्यता पूर्वक. ಬಾಬಾ ಹೇಳ್ತಿದ್ದಾರೆ, ಇವಾಗ ನಿಮಗೆ ಜ್ಞಾನ ಇದೆಯಲ್ವ, ಸತ್ಯವಾಗಿರೋಂಥ ಜ್ಞಾನ ಇದೆ ಅಂತಂದರೆ ನೀವು ಕೂಡ ಹೆಂಗಿರಬೇಕು? ಸತ್ಯವಂತರಾಗಿರಬೇಕು. ಬೆಂಕಿ ಹತ್ಕೊಳ್ಳೋದು ಸರಿ, ಅದರಿಂದ ಹೊಗೆ ಸೆಗೆ ಬಿಸಿತನ ಬರುತ್ತಲ್ಲ, ಸೆಕ. ಬಾಬಾ ಹೇಳ್ತಿದ್ದಾರೆ, ನಾವು ಬೆಂಕಿಯಲ್ಲಿ ಸುಡಬಾರ್ದು ಅಂತ ಸೈಡಿಗೆ ಬರ್ತೀವಿ, ಆದರೆ ಅದರಿಂದ ಬರುವಂಥ ಶಾಖ ಏನು ಸೆಕೆ ಇದೆ, ಅದ್ರಲ್ಲಿ ಸುಟ್ಟರೂ ಪರವಾಗಿಲ್ಲ ಅಂತ ನೀವು ಅಂದ್ಕೊಳ್ತೀರಾ? ಇಲ್ಲ, ಅದರಿಂದನೂ ದೂರ ಬರ್ತೀರಿ ತಾನೆ. ಒಂದು ಕಡೆ ಬೆಂಕಿ ಹತ್ಕೊಂಡು ಎಷ್ಟು ದೂರ ಹೋಗ್ತೀವಿ, ಯಾಕೆ? ಬೆಂಕಿಯಲ್ಲಿ ಬಿದ್ದರೆ ತೊಂದರೆ ಆಗುತ್ತಂತೇಳಿ ಅದ್ರ ಪಕ್ಕ ನಿಂತ್ಕೊಳ್ತೀವ, ಅದರಿಂದನೂ ದೂರ ಬರ್ತೀವಿ ತಾನೆ. ಅದೇ ರೀತಿ ಬಾಬಾ ಹೇಳ್ತಿದ್ದಾರೆ, ನೀವು ಅಸತ್ಯವಾಗಿರೋದೇ ತಪ್ಪು ಅಂತಲ್ಲ, ಅಸತ್ಯತೆಗೆ ಗುರುತು ಕೂಡ ಏನು ಆವೇಶ ಅಥವಾ ನಾವು ಜೋಶಲ್ಲಿ ಬರುವುದು ಇವೆಲ್ಲವೂ ಕೂಡ ಅದರದ್ದು ಶೆಕೆ ಇದ್ದಂಗೆ ಅಂತ ಬಾಬಾ ಹೇಳ್ತಾರೆ, ತಾಪ ಇದ್ದಂಗೆ.
ಅದಕ್ಕೆ ಅದರಿಂದಲೂ ಕೂಡ ನೀವೇನಾಗಬೇಕು, ಸೇಫ್ ಆಗಬೇಕು ಅಂತ ಬಾಬಾ ಹೇಳ್ತಿದ್ದಾರೆ. ಸತ್ಯತೆಯನ್ನು ಸಿದ್ಧ ಮಾಡಿ, ಆದರೆ ಅದು ತಪ್ಪಿಲ್ಲ. ಅದರಲ್ಲೂ ಕೂಡ ಏನಿರಬೇಕು, ಸಭ್ಯತೆ ಇರಬೇಕು. ಸತ್ಯತೆಯ ಗುರುತೇನು, ಸಭ್ಯತೆ. ಸಭ್ಯತಾ ಪೂರ್ವಕವಾಗಿ ನಾವು ಸತ್ಯತೆಯನ್ನು ಸಿದ್ಧ ಮಾಡಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. ಸಭ್ಯತಾ ಕಿ असभ्यता की निशानी जिद है, सभ्यता की निशानी निर्माण है. ಅಸಭ್ಯತೆ ಆಗಿರುವಂಥವ್ರ ಗುರುತು ಹಠ, ಸಭ್ಯತಾ ಇರುವಂಥವರ ಗುರುತು ನಿರ್ಮಾಣತೆ ಅಂತ ಹೇಳ್ತಿದ್ದಾರೆ ಬಾಬಾ. ಅಂದರೆ ಬಾಬಾ ಹೇಳ್ತಾರೆ ಸತ್ಯತೆಯ ಗುರುತು ಏನು ಅಂತಂದರೆ, ಫಸ್ಟ್ ಬಾಬಾ ಹೇಳಿದ್ದು ಸತ್ಯತೆಯನ್ನು ಸಿದ್ಧ ಮಾಡಬೇಕಂದ್ರೆ ಸಭ್ಯತಾ ಪೂರ್ವಕವಾಗಿರಬೇಕು. ಮತ್ತು ಇಲ್ಲಿ ಬಾಬಾ ಹೇಳ್ತಿದ್ದಾರೆ ಸತ್ಯತೆಗೆ ಗುರುತೇನು, ಸಭ್ಯತೆಗೆ ಗುರುತೇನು ನಿರ್ಮಾಣತೆ, ಅಸಭ್ಯತೆಯ ಗುರುತೇನು ಹಠ. ಬಾಬಾ ಹೇಳಿದ್ದು ಗೊತ್ತಾಯ್ತಾ? ಬಾಬಾ ಹೇಳ್ತಿದ್ದಾರೆ ಸತ್ಯತೆಯ ಗುರುತೇನು ಸಭ್ಯತೆ, ಸಭ್ಯತೆಯ ಗುರುತೇನು ನಿರ್ಮಾಣತೆ. ನಾನೇ ಸತ್ಯವಾಗಿದ್ದೀನಿ ಅಂತ ಹೇಳ್ಬಿಟ್ಟು ನಾವಾಗ ನಾವು ಹೇಳಬಾರ್ದು, ಅವ್ರಾಗ ಅವ್ರು ಹೇಳ್ಬೇಕು, ಬೇರೆಯವ್ರ ಅದೆಲ್ಲ ಬಾಬಾ ಹೇಳ್ತಾರದು. ಬಾಬಾ ಹೇಳ್ತಾರದು ಏನು ಅಂತಂದರೆ, ಇವಾಗ ಯಾವುದೇ ಒಂದು ಮಾತು ಬಂತು ಅಂತಂದರೆ ಅದನ್ನು ನೀವು ಸಿದ್ಧ ಮಾಡಲಿಕ್ಕೆ, ಇವಾಗ ಅವ್ರು ಮಾಡಿದ ತಪ್ಪೇ ಇರ್ಬೋದು, ಆದರೆ ಆ ತಪ್ಪನ್ನು ತಿಳಿಸುವ ವಿಧಿ ಏನಿದೆ ಅದು ಸಭ್ಯತಾಪೂರ್ವಕವಾಗಿರಬೇಕು ಅಂತ ಬಾಬಾ ತಿಳಿಸ್ತಾರೆ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಈಗ ಸ್ವಯಂ ಹೆಂಗಿರಬೇಕು, ನಿರ್ಮಾಣವಾಗಿರಬೇಕು ಅದನ್ನು ಸಿದ್ಧ ಮಾಡುವಾಗಲೂ ಸಹ. सत्यता को सिद्ध करने वाला सदैव स्वयं निर्माण होकर सभ्यता पूर्वक व्यवहार करेगा. समझा? दूसरी होशियारी ऐसे होशियारी नहीं बनना. तो यह भी होमवर्क है कि ऐसी होशियारी को छोड़कर निर्माण बनो. बिल्कुल निर्माण. मैं राइट हूँ, यह रॉन्ग है, यह निर्माणता नहीं. दुनिया वाले भी कहते हैं सत्य को अगर कोई सिद्ध करता है तो कुछ ना कुछ समाया हुआ है. कई बच्चों की भाषा हो गई, मैं तो बिल्कुल सच हूँ, 100% सच बोलता हूँ, लेकिन सत्य को सिद्ध करने की आवश्यकता नहीं. सत्य ऐसा सूर्य है जो छिप नहीं सकता है, चाहे कितने भी दीवार कोई आगे लाए, लेकिन सत्यता का प्रकाश कभी छिप नहीं सकता. सच्चा आदमी कभी अपने को यह नहीं कहेगा कि मैं सच्चा हूँ और दूसरी कहे कि आप सच्चे हो. ನೋಡಿ ಇವಾಗ ಬಾಬಾ ಏನು ಹೇಳ್ತಿದ್ದಾರೆ ಅಂತಂದರೆ, ಇವಾಗ ನೀವು ಇದನ್ನು ಹೋಮ್ವರ್ಕ್ ಆಗಿ ತಗೊಳ್ಳಿ. ಬಾಬಾ ಹೇಳ್ತಿದ್ದಾರೆ ಬುದ್ಧಿವಂತರಾಗಿದ್ದೀರಿ ಅಂತಂದರೆ ಹೆಂಗಿರಬೇಕು, ನಿರ್ಮಾಣವಾಗಿರಬೇಕು. ಅದಕ್ಕೆ ಆ ಬುದ್ಧಿವಂತತೆಯನ್ನು ಬಿಟ್ಟು ಬಾಬಾ ತಿಳಿಸಿದ್ರಲ್ಲ 2 ಪ್ರಕಾರದ ಬುದ್ಧಿವಂತಿಕೆತನ, ಬೇರೆಯವ್ರ ಮೇಲೆ ಅಥವಾ ಬೇರೆಯವ್ರ ದೂರದೃಷ್ಟಿ ಇಟ್ಕೊಳ್ಳೋದು, ಬೇರೆಯವ್ರ ಮೇಲೆ ಲೋಪದೋಷಗಳು ಹೇಳೋದು ಒಂದು. ಎರಡನೇದು ಸತ್ಯವನ್ನು ಸಿದ್ಧ ಮಾಡುವ ಹಿಂದೆ ಸಭ್ಯತೆಯನ್ನು ಬಿಡುವುದು. ಈ ರೀತಿಯೂ ಕೂಡ ಇರಬಾರದು ಅಂತ ಬಾಬಾ ಹೇಳಿದ್ರು. ಈ ರೀತಿ 2 ಬುದ್ಧಿವಂತಿಕೆತನವನ್ನು ಬಿಟ್ಟು ನೀವು ಹೆಂಗಿರಬೇಕು, ನಿರ್ಮಾಣವಾಗಿರಬೇಕು. ಮತ್ತು ನಾನೇ ಸತ್ಯ ಎಲ್ಲರೂ ತಪ್ಪು ಅಂತ ಕೂಡ ಇರಬಾರ್ದು. ಇದು ನಿರ್ಮಾಣತೆ ಗುಣ ಅಲ್ಲ. ಪ್ರಪಂಚದವರು ಕೂಡ ಏನು ಹೇಳ್ತಾರೆ, ಸತ್ಯವನ್ನು ಸಿದ್ಧ ಮಾಡಬೇಕು ಅಂತ ಹೇಳ್ತಾರೆ. ಬಾಬಾ ಹೇಳ್ತಾರೆ ಒಂದು ವೇಳೆ ನೀವು ಸತ್ಯತೆಯನ್ನು ಸಿದ್ಧ ಮಾಡೋಕ್ಕೆ ಹೋಗ್ತೀರಿ ಅಂದರೆ ಅದಲ್ಲಿ ಏನೋ ಒಂದು ಇದೆ ಅಂತಲೇ ಅರ್ಥ. ಸತ್ಯತೆ ಅನ್ನೋದು ಎಂಥ ಸೂರ್ಯ ಅಂತಂದರೆ, ನೀವು ಅವರ ಎದುರುಗಡೆ ಎಷ್ಟೇ ಬಾಗಿಲಿಟ್ಟರೂ ಕೂಡ ಆ ಸೂರ್ಯನ ಪ್ರಕಾಶವನ್ನು ಯಾರೂ ತಡಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಬಾಬಾ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಇವಾಗ ನೀವೆಂದಿಗೂ ಕೂಡ ತಿಳಿಯಂಗಿಲ್ಲ ನಾನೇ ಸತ್ಯವಾಗಿದ್ದೇನೆ ಅಂತ. ನಾನು ಸತ್ಯವಾಗಿದ್ದೇನೆ ಅಂತ ಇತರರು ಹೇಳಬೇಕು ಅಂತ ಹೇಳ್ತಿದ್ದಾರೆ. ಅಚ್ಚ ಅಭಿ ಕ್ಯಾ ಕರೆಂಗೆ, ಇವಾಗ ಹೇಳಿ ಏನು ಮಾಡ್ತೀರಾ ಅಂತ ಕೇಳ್ತಿದ್ದಾರೆ ಬಾಬಾ. ಇಷ್ಟು ಹೇಳಿದ್ರಲ್ವ ಬಾಬಾ, ಇದರಲ್ಲಿ ಏನು ಮಾಡ್ತೀರಾ ಅಂತ ಕೇಳ್ತಿದ್ದಾರೆ ಬಾಬಾ. ಸ್ವಯಂ ಸೆಟ್ ಮಾಡ್ಕೊಂಡು ಸ್ವಯಂ ಸ್ಥಿತಿಲಿ ಇರಬೇಕು. ಸತ್ಯತೆಯನ್ನು ಸಭ್ಯತೆಯಿಂದ ಸ್ವಪರಿವರ್ತನ್ ಕರ್ಲ. ಇವಾಗ ಏನು ಮಾಡಬೇಕು, ಸ್ವಪರಿವರ್ತನೆಯನ್ನು ಮಾಡಿಕೊಳ್ಳಬೇಕು. ದೂಸರೋಂಕೆ ಪರಿವರ್ತನಕ್ಕೆ ಚಿಂತಾ नहीं करो. ಬಾಬಾ ಹೇಳ್ತಾರೆ ಇತರರ ಪರಿವರ್ತನೆ ಚಿಂತೆಯನ್ನು ನೀವು ಮಾಡಬೇಡಿ. इनको शुभ चिंतक नहीं कहेंगे. फिर कहते हैं हम चिंता नहीं करते, शुभ चिंतक है, लेकिन स्व को भूल करके दूसरों के शुभ चिंतक बनना, इसको शुभ चिंतक बनना नहीं कहेंगे. ಬಾಬಾ ಹೇಳ್ತಿದ್ದಾರೆ ಮತ್ತು ಇತರ ಪರಿವರ್ತನೆ ಹೋಗುವಂಥ ಚಿಂತೆನೇ ಮಾಡ್ತಿರ್ತಾರಂತೆ. ಈ ರೀತಿ ಇರುವಂಥವ್ರು ಶುಭ ಚಿಂತಕರಂತ ಹೇಳಲಾಗುವುದಿಲ್ಲ. ಅವ್ರು ಹೇಳ್ತಾರೆ ನಾವು ಶುಭ ಚಿಂತನೆ ಮಾಡ್ತಿದ್ದೀವಿ ಅಂತ, ಆದರೆ ಇದು ಅಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಸ್ವಯಂವನ್ನು ಮರೆತು ಇತರ ಶುಭ ಚಿಂತಕರಾಗುವುದು ಅಲ್ಲ. स्व के साथ पहले स्व होना, सर्व के साथ पहले स्व होना चाहिए.
स्व नहीं और सर्व के शुभ चिंतक बनने चलो तो तीर नहीं लगेगा, सफलता नहीं मिलेगी। पहले स्व और स्व के साथ सर, ये बाप दादा का बच्चों का दिल का प्यार है। ನೋಡಿ ಬಾಬಾ ಹೇಳ್ತಿದ್ದಾರೆ ಫಸ್ಟ್ ಸ್ವಯಂ ಇರಬೇಕು, ಆಮೇಲೆ ಸರ್ವರು ಇರಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. ಹಿಂಗಿದ್ರೆ ಬಾಬ್ದಾರವ್ರಿಗೆ ನಾವೆಲ್ಲ ಮಕ್ಕಳು ಪ್ರಿಯವಾಗ್ತೀವಿ. प्यार की निशानी है कि प्यार करने वाले की कोई कमी देख नहीं सकते, कोई कमी सुन नहीं सकेंगे, उनको भी संपन्न बनाएंगे, यह दिल का सच्चा प्यार. ಇವಾಗ ನಾವು ಸಚ್ಚಾಗಿ ಪ್ರೀತಿ ಮಾಡ್ತಿದ್ವಿ ಅಂದರೆ ಅವರ ಲೋಪದೋಷಗಳು ನಮಗೆ ಕೇಳಲಿಕ್ಕೆ ಇಷ್ಟಪಡಲ್ಲ, ನೋಡಲಿಕ್ಕೆ ಇಷ್ಟಪಡಲ್ಲ. ಅವರನ್ನು ಅದರಿಂದ ದೂರ ಮಾಡಲಿಕ್ಕೆ, ಅದರಿಂದ ಸಂಪನ್ನ ಮಾಡಲಿಕ್ಕೆ ನಾವು ಪ್ರಯತ್ನ ಪಡ್ತೀವಲ್ವ. ಅದೇ ರೀತಿ ಬಾಬಾ ಹೇಳ್ತಾರೆ ಇದನ್ನು ಸ್ವಚ್ಛವಾಗಿರುವಂಥ ಪ್ರೀತಿ ಎಂದು ಹೇಳಲಾಗುತ್ತೆ. बाप दादा दिवाला है, दिल वाला है और यह बच्चे भी ऐसे दिल का प्यार देते, हर एक बच्चों को समान और श्रेष्ठ देखना चाहते हैं, हर एक बच्चों को सफलता मूर्त देखना चाहते हैं, मेहनत मूर्त नहीं सफलता मूर्त. ಬಾಪ್ ದಾದಾ ಯಾರು? ಹೃದಯ ರಾಮ. ಎಲ್ಲರಿಗೂ ಕೂಡ ಹೃದಯದ ಪ್ರೀತಿಯನ್ನು ಕೊಡ್ತಾರೆ. ಪ್ರತಿಯೊಬ್ಬ ಮಗು ಸಮಾನ ಶ್ರೇಷ್ಠ ಆಗಬೇಕು ಅಂತಾನೆ ನೋಡ್ತಾರೆ. ಪ್ರತಿಯೊಬ್ಬ ಮಗು ಕೂಡ ಸಫಲತಾ ಮೂರ್ತಿಗಳಾಗಬೇಕಂತಲೇ ಬಯಸ್ತಾರೆ. ಪರಿಶ್ರಮ ಮೂರ್ತಿಗಳಲ್ಲ, ಅದರಿಂದ ಮೂರ್ತಿಗಳು ಸಫಲತಾ ಮೂರ್ತಿಗಳಾಗಬೇಕು ಅಂತ ಬಾಬಾಗೆ ಇಷ್ಟ. अच्छा बाबा नमस्ते. चारों ओर के सदा निश्चय बुद्धि श्रेष्ठ आत्माओं को, सदा निश्चय और विजय को, समानता में लाने वाले तीव्र पुरुषार्थी आत्माओं को, सदा स्वमान में रह स्व परिवर्तन और सर्व के परिवर्तन के यथार्थ कल्याण की भावना रखने वाली आत्माओं को, सदा बाप समान बन प्यार का सबूत देने वाली आत्माओं को, सदा यथार्थ रूह रिहान कर व्यर्थ बातों को समाप्त करने वाली आत्माओं को दिल वाला बाप दादा का याद प्यार और नमस्ते नमस्ते नमस्ते. हम रूहानी बच्चों की रूहानी माता पिता बाप दादा को याद प्यार और गुड मॉर्निंग और नमस्ते नमस्ते नमस्ते. ನಾಲ್ಕು ಕಡೆ ಇರುವ ಸರ್ವ ಸದಾ ನಿಶ್ಚಯ ಬುದ್ಧಿ ಶ್ರೇಷ್ಠ ಆತ್ಮರಿಗೆ, ಸದಾ ನಿಶ್ಚಯ ಹಾಗೂ ವಿಜಯದಲ್ಲಿ ಸಮಾನರಾಗಿರುವಂಥ ತೀವ್ರ ಪುರುಷಾರ್ಥಿ ಆತ್ಮರಿಗೆ, ಸದಾ ಸ್ವಮಾನದಲ್ಲಿದ್ದು ಸ್ವಪರಿವರ್ತನೆ ಹಾಗೂ ಸರ್ವರ ಪರಿವರ್ತನೆ ಮಾಡುವ ಕಲ್ಯಾಣ ಭಾವನೆಯನ್ನು ಇಟ್ಟುಕೊಳ್ಳುವಂತಹ ಆತ್ಮರಿಗೆ, ಸದಾ ತಂದೆಯ ಸಮಾನರಾಗಿ ಪ್ರೀತಿಯ ಪ್ರತ್ಯಕ್ಷ ಪ್ರಮಾಣವನ್ನು ತೋರಿಸುವ ಆತ್ಮರಿಗೆ, ಸದಾ ಯಥಾರ್ಥ ಆತ್ಮಿಕ ಸಂಭಾಷಣೆ ಮಾಡಿ ವ್ಯರ್ಥ ಮಾತುಗಳನ್ನು ಸಮಾಪ್ತಿ ಮಾಡುವಂಥ ಆತ್ಮರಿಗೆ ಹೃದಯ ರಾಮ ಬಾಪ್ ದಾದಾರವರ ನೆನಪು ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. वरदान, ಇವತ್ತಿನ ವರದಾನ. नेगेटिव को पॉजिटिव में परिवर्तन करने वाले, स्व परिवर्तक सो विश्व परिवर्तक भव. नेगेटिव को पॉजिटिव में परिवर्तन करने वाले स्व परिवर्तक सो विश्व परिवर्तक भव. ನೆಗೆಟಿವ್ ಅನ್ನು ಪಾಸಿಟಿವ್ ಅಲ್ಲಿ ಅಂದರೆ ನಕಾರಾತ್ಮಕವನ್ನು ಸಕಾರಾತ್ಮಕವಾಗಿ ಪರಿವರ್ತನೆ ಮಾಡುವಂತಹ, ಪಾಸಿಟಿವ್ ಅಲ್ಲಿ ಪರಿವರ್ತನೆ ಮಾಡುವಂತಹ स्वपरिवर्तक सो विश्व परिवर्तक भव. स्वपरिवर्तक सो विश्व परिवर्तक भव. कोई भी संकल्प व संस्कार सेकंड में नेगेटिव से पॉजिटिव में परिवर्तन हो जाए, इसके लिए सारे दिन में ट्रैफिक ब्रेक का अभ्यास करो, क्योंकि व्यर्थ व नेगेटिव संकल्पों की गति बहुत फास्ट होती है. फास्ट गति के समय फुल पावरफुल ब्रेक लगाकर परिवर्तन करने का अभ्यास करो. तब स्वयं के व्यर्थ को परिवर्तन कर स्वपरिवर्तक सो विश्व परिवर्तक बन सकेंगे तथा अपने फरिश्ते स्वरूप द्वारा अनेक आत्माओं को सुख शांति का वरदान दे सकेंगे. ಬಾಬಾ ಹೇಳ್ತಿದ್ದಾರೆ, ಯಾವುದೇ ಸಂಕಲ್ಪ ಅಥವಾ ಸಂಸ್ಕಾರವನ್ನು ಸೆಕೆಂಡ್ನಲ್ಲಿ ನೆಗೆಟಿವಿಂದ ಪಾಸಿಟಿವ್ ಆಗಿ ಪರಿವರ್ತನೆ ಮಾಡಬೇಕಂದ್ರೆ ಇದಕ್ಕಾಗಿ ಪೂರ್ತಿ ದಿನದಲ್ಲಿ ಟ್ರಾಫಿಕ್ ಬ್ರೇಕ್ ಹಾಕುವ ಅಭ್ಯಾಸ ಮಾಡಬೇಕು.
ಏಕೆಂದರೆ ವ್ಯರ್ಥ ಅಥವಾ ನೆಗೆಟಿವ್ ಸಂಕಲ್ಪಗಳ ಗತಿ ಏನಿದೆ ಅದು ತುಂಬ ಫಾಸ್ಟ್ ಆಗಿದೆ. ಅದಕ್ಕೆ ಸ್ಪೀಡ್ ಬ್ರೇಕರ್ಸ್ ಅಂತ ಇರ್ತಾರಲ್ವ, ಎಲ್ಲೆಲ್ಲಿ ಡೇಂಜರ್ ಝೋನ್ಸ್ ಇರುತ್ತೋ ತುಂಬ ಸ್ಪೀಡಾಗಿ ಹೋಗ್ತಾರೆ ಅನ್ಸುತ್ತೋ ಅಲ್ಲೆಲ್ಲ ಹಂಪ ಆಗ್ತಿರ್ತಾರೆ ದೊಡ್ಡದಾಗಿ. ಅದೇ ರೀತಿ ಬಾಬಾ ಇರ್ತಾರೆ, ನಮ್ಮ ವ್ಯರ್ಥ ಸಂಕಲ್ಪದ ಗತಿ ಏನು ಇದು ಯಾವಾಗಲೂ ನಡೆಯುವ ಕಾರಣ ಸದಾ ಟ್ರಾಫಿಕ್ ಬ್ರೇಕ್ ಅನ್ನೋದು ಹಾಕ್ತಿರಬೇಕು. ಅದು ಪವರ್ಫುಲ್ ಬ್ರೇಕ್ ಇರಬೇಕು. ಈ ರೀತಿ ಅಭ್ಯಾಸ ಮಾಡಿ ಅವಾಗವಾಗ ಕರ್ಮ ಮಾಡ್ತಾ ಮಾಡ್ತಾ ಮಧ್ಯದಲ್ಲಿ ಏನು ಮಾಡಬೇಕು, ಎಲ್ಲ ಕರ್ಮದಿಂದ ಡಿಟ್ಯಾಚ್ ಆಗಿ ನಮ್ಮ ಸ್ವಸ್ಥಿತಿಯಲ್ಲಿ ಸ್ಥಿತ ಆಗಬೇಕು. ಇದೇ ಪವರ್ಫುಲ್ ಬ್ರೇಕ್. ಈ ರೀತಿ ಹಾಕುವಂಥ ಅಭ್ಯಾಸ ಮಾಡಿ ಸ್ವಯಂ ವ್ಯರ್ಥದಿಂದ ಪರಿವರ್ತನೆ ಆಗ್ತೀರಿ. ವ್ಯರ್ಥದಿಂದ ಪರಿವರ್ತನೆ ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತಕರಾಗ್ತೀವಿ. ಅಂದರೆ ಫರಿಷ್ಠಾ ಸ್ವರೂಪದಿಂದ ಅನೇಕ ಆತ್ಮರಿಗೆ ಸುಖ ಶಾಂತಿಯ ವರದಾನ ನೀವು ನೀಡಲಿಕ್ಕೆ ಸಾಧ್ಯ. स्लोगन, ड्रामा के ज्ञान को स्मृति में रखने वाले ही नथिंग न्यू की विधि से विजयी बन सकते हैं. ಡ್ರಾಮಾದ ಜ್ಞಾನದ ಸ್ಮೃತಿಯನ್ನು ಇಟ್ಟುಕೊಳ್ಳುವಂಥವರೇ ನಥಿಂಗ್ ನ್ಯೂ ಅಂದರೆ ಯಾವುದೋ ಹೊಸದಲ್ಲ ಎನ್ನುವ ವಿಧಿಯಿಂದ ವಿಜಯಿಗಳಾಗ್ತಾರೆ. ड्रामा के ज्ञान को स्मृति में रखने वाले ही नथिंग न्यू की विधि से विजयी बन सकते हैं. नथिंग न्यू के विधि से ವಿಜಯಿ ಬನ್ ಸಕ್ತೆ. ಡ್ರಾಮಾದ ಜ್ಞಾನದ ಸ್ಮೃತಿ ಇದ್ದರೆ ನಥಿಂಗ್ ನ್ಯೂ ಅಂದರೆ ಯಾವುದೋ ಹೊಸದಲ್ಲ ಎನ್ನುವ ವಿಧಿಯಿಂದ ವಿಜಯಿಗಳಾಗ್ತಾರೆ. ओम शांति. विशेष सूचना, आज मास का तीसरा रविवार है. सभी राज्यों के तपस्वी भाई बहनें सायंकाल 6:30 से 7:30 तक विशेष योग अभ्यास के समय अपने लाइट माइट स्वरूप में स्थित हो भ्रुकुटी के मध्य बाप दादा का आह्वान करते हुए कंबाइंड स्वरूप का अनुभव करें और चारों ओर लाइट माइट की किरणों फैलाने की सेवा करें. ಇವತ್ತು 3ನೇ ರವಿವಾರ ಆಗಿರುವಂಥ ಕಾರಣ ಅಂತಾರಾಷ್ಟ್ರೀಯ ಯೋಗ ಸಾಯಂಕಾಲ 6:30ಯಿಂದ 7:30ವರೆಗೆ ಇರುತ್ತೆ. ವಿಶೇಷ ಯೋಗ ಅಭ್ಯಾಸ ಏನು ಅಂತಂದರೆ ಆ ಸಮಯದಲ್ಲಿ ಮಾಡಬೇಕಾಗಿರೋದು ಲೈಟ್ ಮೈಟಿನ ಸ್ವರೂಪದಲ್ಲಿ ನಾವು ಸ್ಥಿತರಾಗಿದ್ದು ಪ್ರಕಾಶ ಹಾಗೂ ಶಕ್ತಿಯ ಮನೆಯಾಗಿ ನಾವಾಗಿ ಭ್ರುಕುಟಿಯ ಮಧ್ಯದಲ್ಲಿ ಬಾಬ್ದಾದರವರನ್ನು ಆಹ್ವಾನ ಮಾಡಿ ಕಂಬೈನ್ಡ್ ಸ್ವರೂಪದ ಅನುಭವ ಮಾಡಿ ನಾವಿಬ್ಬರೂ ಕೂಡ ಜೊತೆಯಲ್ಲೇ ಇದ್ದು ಪಕ್ಕಪಕ್ಕದಲ್ಲಿ ಜೊತೆಯಲ್ಲೇ ಇದ್ದು ಲೈಟ್ ಮೈಟಿನ ಕಿರಣಗಳನ್ನು 4 ಕಡೆ ಹರಡಿಸಬೇಕು ಭ್ರುಕುಟಿಯಿಂದ. ಇದು ಸಾಯಂಕಾಲ ಮಾಡಬೇಕಾಗಿರೋ ಯೋಗಾಭ್ಯಾಸ. ಓಂ ಶಾಂತಿ. ಇವತ್ತು ವಿಶೇಷವಾಗಿ ಬಾಬಾ ನಿಶ್ಚಯ ಹಾಗೂ ವಿಜಯದ ಬಗ್ಗೆ ತಿಳಿಸ್ತಿದ್ರು. ಸಾಕಾರ ಮುರಳಿಯಲ್ಲೂ ಕೂಡ ಬಾಬಾ ಇವಾಗ ನಿಶ್ಚಯದ ಬಗ್ಗೆನೇ ತಿಳಿಸ್ತಿದ್ರು. ಅದಕ್ಕೆ ಸ್ಪಷ್ಟವಾಗಿ ಇವತ್ತು ಅವ್ಯಕ್ತವಾಣಿಯಲ್ಲೂ ಕೂಡ ಬಾಬಾ ತಿಳಿಸಿದ್ದಾರೆ. ಇದೆರಡರಲ್ಲಿ ಅಂತರ ಬೇಡ, ಏಕ ಸಮಾನವಾಗಿ ಮಾಡಿಕೊಳ್ಳಿ, ಅದಕ್ಕೆ 4 ನಿಶ್ಚಯಗಳಲ್ಲಿ ಸ್ಥಿರವಾಗಿರಿ ಅಂತ ಬಾಬಾ. ಓಂ ಶಾಂತಿ.